ಮಹಾದೇವ. ಬಸವಾದಿ ಶಿವಶರಣರನ್ನ ಜಗತ್ತಿನ ದಾರ್ಶನಿಕರನ್ನ ಸಂತ ಮಹಾಂತರನ್ನ ಆರೂಢ ಅವಧೂತರನ್ನ ಆಚಾರ್ಯ ವಿರಕ್ತರನ್ನ ಋಷಿಮುನಿಗಳನ್ನ ವಿಶ್ವದ ಎಲ್ಲ ಗುರು ಪರಂಪರೆಗೆ ಶತಶಿರಬಾಗಿ ಭಗವಂತ ಯೋಗಿನಾದ ಅಮೋಘ ಸಿದ್ಧೇಶ್ವರ ಗುರುದೇವರ ಚರಿತಾಮೃತವನ್ನು ತಾವುಗಳು ಬಹಳ ಶಾಂತಿಯಿಂದ ಆಲಿಸ್ತಾ ಇದ್ದೀರಿ. ಹಿಂಗೆ ನೀವು ಕುತ್ಕೊಂಡದ್ದು ನೋಡಿದ್ರೆ ಒಟ್ಟು ಹೇಳೋದ ಬಂದ್ ಮಾಡಬಾರ್ದಂತ ಅನಿಸ್ತದೆ. ಗೆಳತನ ಹೇಳಬೇಕೇನಂತ ಅನಿಸ್ತದೆ. ಏನು ಮಾಡೋದು, ಅದಕ್ಕೊಂದು ಸಮಯ ಅದಲ್ಲ. ಇದು ಅಮೃತ. ಇದೇನೆಂದರೆ ಬೇಸರಾದಿತ್ತೇನು? ಆಗಲ್ಲ. ಹಾಗೇ ರುಚಿನೇ ರುಚಿ, ರುಚಿನೇ ರುಚಿ ಇರುತ್ತದೆ. ಅಷ್ಟು ಸಮೃದ್ಧಿ. ನಿನ್ನಿನ ವಿಷಯ ನಾಗರಾಯಿ ಗೌಡರಿಗೆ ಗುರುಸೋಮಲಿಂಗನ ಕೃಪೆ, ಅಮೋಘ ಸಿದ್ಧೇಶ್ವರರ ಆಶೀರ್ವಾದ, ಬಹಳ ಶ್ರೀಮಂತನಾದ. ಅವೇನು ಸುತ್ತಮುತ್ತೆಲ್ಲ ಹಟ್ಟಿಗಳಿದ್ದು ಅಲ್ಲ, ಅವುಗಳಿಗೆಲ್ಲ ಸಕಾಲಕ್ಕೆ ತಕ್ಕಂತೆ ಅಕಲ್ಪಿಕೇನಾದರೂ ಘಟನೆಗಳನ್ನು ಘಟಿಸಿದಾಗ ಅವರಿಗೆಲ್ಲ ಹಣದ ಸಹಾಯ ಸಹಕಾರವನ್ನು ಮಾಡ್ತಾ ಹೊರಟ ಅವರೆಲ್ಲರೂ ಕೂಡಿ ಒಂದು ವಿಚಾರ ಮಾಡೋದು. ಸತ್ತಾಗ, ಕೆಟ್ಟಾಗ, ಜಡ್ಡು ಅಪತ್ತು ಇಂಥವು ಪ್ರಸಂಗ ಬಂದಾಗ ನಮಗೆಲ್ಲ ಜೋಳ, ಕಡಲೆ, ಗೋಧಿ, ಹಣ, ಬಂಗಾರ ಎಲ್ಲವೂ ಸಹಕಾರ ಮಾಡುತ್ತಾ ಇದ್ದಾರಲ್ಲ. ಆದ್ದರಿಂದ ಈ ಏಳೂರದ ಆಧಿಪತ್ಯ, ಇದರ ಸ್ವತ್ತು, ಇದರ ಅಧಿಕಾರ ಅವರಿಗೆ ವಹಿಸಿಕೊಟ್ಟು ಅವರನ್ನೇ ಏಳೂರ ಗೌಡರನ್ನಾಗಿ ಮಾಡೋಣ ಅಂತ ದೈವ ವಿಚಾರ ಮಾಡಿತು. ಯಾವಾಗಲೂ ಏನೆಲ್ಲ ಆಗಬೇಕಾದ್ರೆ ಇಂಥ ಹಿರಿಯರಿಂದೇ ನಿರ್ಣಯ ಆಗ್ತದೆ. ಏನೆಲ್ಲ ಮಾಡಿ ಜಗತ್ತಿನೊಳಗೆ. ಅದಕ್ಕೆ ಅವ್ರು ಹೇಳ್ತಿರ್ತಾರೆ, ನೋಡಪ್ಪ, ಎಂಥ ಪ್ರಸಂಗ ಬಂದರೂ, ಎಂಥ ಜಗಳಿದ್ರೂ, ನಿಮ್ಗೆಂಥ ತೊಂದರೆ ಇದ್ದರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಎಂದು ಹೆಜ್ಜೆ ಇಡಬಾರದು. ಊರಾಗಿರತಕ್ಕಂಥ ಹಿರಿಯರ ಮ್ಯಾಗ ಮುಗಿಸ್ಕೋಬೇಕು ಅಂತ ಹೇಳ್ತಾರೆ. ಆದರೆ ಅವ್ರ ತಲೆಯಾಗ ಬರಬೇಕಲ್ಲ, ಹಿರಿಯರದು ತಲೆ ಭಾಳ ಗರಂ ಆಗಿರ್ತಾವೆ. ಅವೆಲ್ಲ ತಲೆ ತಣ್ಣಗಾಗಬೇಕಾಗಿತ್ತಂದ್ರೆ ಕಿಶನೂ ತಣ್ಣಗಾಗಬೇಕಾಗ್ತದೆ, ಮನಿನೂ ತಣ್ಣಗಾಗಬೇಕಾಗ್ತದೆ. ಅವಾಗ ಮತ್ತು ಹೊಳ್ಳಿ ಚಂದ್ರಶೇಮುತ್ತೆ ಎಲ್ಲನ್ನು ಕರೀರೋ, ಆಗಾದಾಯ್ತು ಹೋಗೋದಾಯ್ತು, ಅವ್ರ ಮೇಲೆ ಬಗೆ ಹರಿಸುನು ಅಂತ. ಆಗಿ ಹೋದ ಬಳಕ ಮಾಡೋದೇನು? ಆಗುವಕ್ಕಿಂತ ಮುನ್ನ, ಹೋಗುವಕ್ಕಿಂತ ಮುನ್ನ, ಕಳೆಯುವಕ್ಕಿಂತ ಮುನ್ನ ಮನುಷ್ಯ ವಿಚಾರ ಮಾಡಬೇಕು. ದೈವೆಲ್ಲ ವಿಚಾರ ಮಾಡತ್ತು. ನಮಗಾಗ ಸಹಾಯ ಸಹಕಾರ ಮಾಡ್ತಾರಂತಂದ್ರೆ ಅವರಿಗೆ ಗೌಡ್ರು ಮಾಡಬೇಕಂತಂದ ಕೂಡಲೇ ನಿರ್ಣಯ ತಗೊಂಡು ಒಂದು ಸಲ 700 ಜನ ಎಲ್ಲ ಮಕಣಾಪುರಕ್ಕೆ ಬಂದು, ಗೌಡ್ರೆ, ನಮ್ಮದೆಲ್ಲ ಸಮ್ಮತಿ ಒಮ್ಮತದಿಂದ ನಿಮಗೆಲ್ಲ ನಾವು ನಮ್ಮ ಏಳಹಟ್ಟಿ ಪ್ರಮುಖರನ್ನಾಗಿ ಮಾಡ್ತೀವಿ, ನಮ್ಮ ಒಡೆಯನನ್ನಾಗಿ ಮಾಡ್ತೀವಿ. ಏಳೂರದ ಗೌಡಕಿಯ ಪದವಿ, ಅಧಿಕಾರ, ಸರ್ವಸ್ವವೆಲ್ಲ ನಿಮಗೆ ನಾವು ಕೊಡ್ತೀವಿ. ಅದನ್ನು ನೀವು ಸ್ವೀಕರಿಸಬೇಕು.
ನಾವು 7 ಗ್ರಾಮದ ಜನ ನೀವು ಹಾಕಿದ ಉಗಳನ್ನು ದಾಟುವುದಿಲ್ಲ. ಹಿಂಗೆ ಹೇಳಿದ ಬಳಿಕ ಎಷ್ಟು ಸಂತೋಷ ಆಗ್ಬೇಕ್ರಿ ಮನುಷ್ಯಗೆ, ಆಗ್ಬೇಕಿಲ್ಲ? ಇದನ್ನು ಕೊಟ್ಟಾರಂತಂದ್ರೆ ಯಾರ ಸ್ವತ್ತು ಇದು? ದೈವ ಎತ್ತಿ ಕೊಟ್ಟ ಇದು ಅಧಿಕಾರ, ನಮ್ಮ ಸ್ವಂತದ್ದಲ್ಲದು. ಸಾಮಾನ್ಯ ಮನುಷ್ಯ ಇಷ್ಟೆಲ್ಲ ಜನ ಕೂಡಿ ಆಧಿಪತ್ಯ ಕೊಟ್ಟು ಬಳಿಕ ಆಯ್ತಂತ ಸ್ವೀಕಾರ ಮಾಡಿದ್ರು, ಸತ್ಕಾರ ಮಾಡಿದ್ರು, ಅದರ ಮೇಲೆ ಕುಣಿಸಿದ್ರು, ಕುರ್ಚಿ ಮೇಲೆ, ಅಧಿಕಾರದ ಕುರ್ಚಿ ಮೇಲೆ ಕುಣಿಸಿದ್ರು. ಅದು ಖಾಯಮಲ್ಲ, ತಲೆಗಿರಬೇಕು. ಈಗ ನನಗೆ ಬಬಲಾದ್ಯಾಗ ಭಾಳ ಮರ್ಯಾದೆ ಮಾಡಿ ಇದನ್ನು ಮಂಚ ಹಾಕಿ ಮೇಲೆ ಕುಂಡಿಸ್ಯಾರ. ಎದ್ರ ಕಾಲಾಗ ಒಂದು 4 ನುಡಿ ಚಲೋ ಹೇಳಕ್ಕೆ. ಇನ್ನು ನಾಳೆಗೆ ಬಂದು ಅದು ಎಲ್ಲಿ ಹೋಯ್ತು ಪಲ್ಲಂಗ ಅಂದ್ರೆ ಮುತ್ಯ ಪುರಾಣ ಮುಗದದ ಥರವು ಲಕ್ಷ್ಯದಾಗಿರಲಿ. ಆ ಮನ್ಸು ಮತ್ತೆ ಕೊಡುವುದಿಲ್ಲ ಅವ್ರು ನಮಗೆ. ನಾ ಕೂತಿದ್ದ ಖರೆ ಸಮಯ ಮುಗದದ. ನಿಮ್ಗೆ ತಲೆಯೊಳಗಿರಲಿ, ಸಂತಿ ಮಂದಿ ಎಂದು ಖಾಯಂ ಇಲ್ಲ, ಮಣ್ಣು ಕುಡ್ಲಕ್ಕೆ ಬಂದವ್ರು ಎಂದು ಖಾಯಂ ಇರಂಗಿಲ್ಲ, ಜಾತ್ರೆಗೆ ಬಂದು ನೀ ಜನ ಎಂದು ಖಾಯಂ ಇರಂಗಿಲ್ಲ. ಹಂಗ ಅಧಿಕಾರ ಸಹಿತ ಖಾಯಂ ಇರೋದಿಲ್ಲ. ಅದು ನೋಡೇ ಕುಂಡಿರ್ಬೇಕಿದು. ಒಂದ್ಸಲ ನನ್ನನ್ನು ಹ್ಯಾಂಗ ಕೈ ಹಿಡಿದು ಕೂಡಿಸ್ಯದ ಹಂಗೆ ನನ್ನನ್ನು ಎಬ್ಬಿಸ್ತದ. ಇಟ್ಟು ತಿಳ್ಕೊಬೇಕು, ಮತ್ತೇನಿಲ್ಲ. ರಾಮ ಅದನ್ನ ತಿಳ್ಕೊಂಡು ಹೊಂಟ ವನವಾಸಕ್ಕೆ. ಇದು ಖಾಯಮಲ್ಲ. ನಮ್ಮವು ಚಲೋ ಮಾಡೋದು ಇನ್ನ ಕೂಡಕ್ಕಿತ್ತು ಮೊದಲೇ ಅಭಿಷೇಳಕ್ಕಿ. ಯಾರಂದಿಗಿಂದೇವನು ಹೋಗಲಿ, ಅವನು ಒಟ್ಟು ಲಂಬುರೋಲಿ, ನನಗೆ ಅಭಿಷೇಳ ಅಂದ್ರೆ ಅಕ್ಕಿನ ಅಪ್ಪನ ಸಹಿತ ಬಿಡುದಿಲ್ಲ ಅಂತ ನಾವು ಅಂತೀವಿ. ರಾಮ ಅಂತಾನ, ಸಂತೋಷ, ಯಾರು ನನ್ನ ಬಗ್ಗೆ ಚಿಂತೆ ಮಾಡಬೇಡ್ರಿ, ಆದರೆ ಯೋಗಿಲ್ಲ. ಬಹಳ ಸುಂದರದ. ಹಿಂಗೆ ತಿಳ್ಕೋಬೇಕು ಅಂತ ಇಲ್ಲಿ ಅಧ್ಯಾತ್ಮ ಹೇಳ್ತದೆ. ಅಧಿಕಾರ ಒಂದು ಸ್ವತ್ತ, ಸಂಪತ್ತಿಂದೊಂದು ಸ್ವತ್ತ, ಎರಡೂ ಆದು. ಆ ಬಳಿಕ ಎಲ್ಲರೂ ಚಾಲನೆ ಕೊಟ್ಟಿರಲ್ಲ, ಪ್ರಮಾಣ ಮಾಡಿದ್ದಾರೆ. ನೀವು ಹೇಳಿದ್ದುಗಳ, ನೀವು ಹಾಕಿದುಗಳು ನಾವು ದಾಟುವುದಿಲ್ಲ ಅಂತಂದ ಕೂಡಲೇ ಅದು ಒಂಥರ ಅವರಿಗೆ ಗೌಡ್ರಿಗೆ ತಲೆಯಾಗ ಮದನ ಬಂತಂತ. ಮದ ಅಂದ್ರೆ ಸೊಕ್ಕ. ನಿಮ್ಮ ಭಾಷೆದಾಗ ದಿಮ್ಮ ಭಾಳದ ಮಗನಿಗೆ ಐತಿ ನೋಡಿ. ಇವೆಲ್ಲ ಇದನ್ನು ಯಾಕೆ ಇಷ್ಟು ನಾ ಮಾಡಿ ಹೇಳಕತ್ತೀನಿ ಅಂದ್ರೆ, ಜೀವನದಲ್ಲಿ ಮನುಷ್ಯನಿಗೆ ಸಾಮಾನ್ಯ ಜ್ಞಾನ ಇದ್ರೆ ಬರ್ತದೆ, ವಿಶೇಷ ಜ್ಞಾನ ಇತ್ತಂದ್ರೆ ಬರುವುದಿಲ್ಲ. ಬಸವಾದಿಶರಣರು ಬಸವಣ್ಣಪ್ಪ ಕಲ್ಯಾಣದಲ್ಲಿ ಮಹಾನ್ ಚಕ್ರವರ್ತಿ ಬಿಜ್ಜಳ ಮಹಾರಾಜನ ಅರ್ಥಮಂತ್ರಿಗಳಿದ್ರು ಅವರು. ಆದ್ರೆ ಆ ಸ್ವೀಕಾರ ಮಾಡಾಗ ಅವ್ರು ಅಂತಾರೆ, ಬ್ರಹ್ಮ ಪದವಿ ಅನ್ನೊಲ್ಲೆ. ಅವರು ಅಧಿಕಾರಿಗಳಿದ್ರು, ಮಂತ್ರಿಗಳಿದ್ರು, ಇದ್ರು ಕೂಡ ಅದರ ಮ್ಯಾಲ ಕೂಡಾಗನ ಪ್ರಥಮ ಬಾರಿಗೆ ಕೂಡಲ ಸಂಗಮನಾಥನನ್ನ ಪ್ರಾರ್ಥನಾ ಮಾಡ್ತಾನ. ಬ್ರಹ್ಮ ಪದವಿ ಅನ್ನೊಲ್ಲೆ, ವಿಷ್ಣು ಪದವಿ ಅನ್ನೊಲ್ಲೆ, ರುದ್ರ ಪದವಿ ಅನ್ನೊಲ್ಲೆ, ಮತ್ತಾವ ಪದವಿಯವಲ್ಲೆ, ಕೂಡಲ ಸಂಗಮ ದೇವ ನಿಮ್ಮ ಶರಣರ ಸುಣ್ಣುಡಿಯನ್ನು ಕೇಳುವಂಥ ಅವರು ಬಾಗಿಲು ಕಾಯ್ತಕ್ಕಂಥ ದಾಸನನ್ನಾಗಿ ಮಾಡು ಅಂದರು. ತಿಳಿತಂದ್ರೆ ಹಿಂಗಂತನ, ತಿಳಿಲಿಲ್ಲ ಅಂದ್ರೆ ನಾನೇ ಇದಕ್ಕೆಲ್ಲ ಅಂತಂತಿರ್ತಾರೆ. ನಾಗರಾಯರು ಏನಂದ್ರು, ಜ್ಞಾನಿಲ್ಲದಕ್ಕಾಗಿ ಅಧಿಕಾರ ಸಂಪತ್ತು ಇವೆರಡುಗಳಿಂದ ಅವ ತಾ ಯಾರಿದ್ದ ಮೊದಲು ಅನ್ನೋದೇ ಮರೆತ. ಅದಕ್ಕೆ ನಾವು ತಿಳ್ಕೋಬೇಕು, ಎಷ್ಟು ಶ್ರೀಮಂತರಿದ್ರೂ ಕೂಡ ಜಗತ್ತಿನೊಳಗೊಬ್ಬ ಶ್ರೀಮಂತನ ತಿರುಪತಿ ವೆಂಕಟರಮಣ ಸಾಲ ಕೊಟ್ಟ ನಾವು ಕುಬೇರ ಅಂತೇಳಿ, ರಾವಣನ ತಮ್ಮವ. ಅವನಟ್ಟು ಶ್ರೀಮಂತರು ನಮ್ಮಲ್ಲಿ ದೇವತೆಗಳನ್ನೂ ಇಲ್ಲ, ಯಾರ ರಾಜರನ್ನೂ ಇಲ್ಲರಿ. ಅಂಥವ ಅಷ್ಟು ನಂಬಲ್ಲಿ ಯಾರಿಗೆ ಬರೋದೇ ಇಲ್ಲದು. ನಾವು ತಿಳ್ಕೋಬೇಕು, ನಮ್ಮದು ಎಷ್ಟರಪ್ಪ ಕಾರ್ಬಾರ. ಎಷ್ಟು ಸಣ್ಣ ಸಣ್ಣದು ತಿಳ್ಕೋತೋತ್ರಿ ಅಷ್ಟು ಸುಖ ಆಗ್ತದೆ, ಎಷ್ಟು ಅದಕ್ಕೆ ಆಡಂಬರ ಮಾಡ್ಕೋತೀರಿ ಅಷ್ಟು ದುಃಖ ಆಗುತ್ತದೆ. ನಾಗರಾಯ ಎರಡೂ ಅಧಿಕಾರ ಸಂಪತ್ತದಿಂದ ಮೆರೀತಿದ್ದ. ಅದನ್ನ ದೇವರಿಗೆ ಅರ್ಥ ಆಯಿತು. ಆಹಾ, ನಾನೇನ ಮಾಡಕ್ ಹೋದಿದೇನಾತಲ್ಲ ಅಂಥೇಳಿ ಅಮೋಘ ಸಿದ್ದೇಶ್ವರ ತಿಳ್ಕೊಂಡ್ರು.
ಅದಕ್ಕೆ ಇನ್ನೇನು ಮಾಡಬೇಕು? ಇವನನ್ನ ಮನುಷ್ಯನನ್ನಾಗಿ ಮಾಡ್ಬೇಕಂದ್ರೆ ಅವ ಈಗ ನಮ್ಮಂಥವ್ರ ಮಾತು ಕೇಳಂಗಿಲ್ಲ, ಕೇಳುವುದಿಲ್ಲ. ಹೆಂಗೆ ಮಾಡೋದು? ದುರ್ವಾಸ ಮುನಿಗಳು ಒಂದ್ಸಲ ಇಂದ್ರನ ಮೆರವಣಿಗೆ ಹೊಂಟಾಗ ಅವರ ಕೊರಳೊಳಗೊಂದು ಅತ್ಯಂತ ಸುಂದರ ಹೂವಿನ ಹಾರ ಇತ್ತಂತ. ಅದು ಇಂಥ ಸಾಧುಗಳಿಗೆ ಏನು ನಮಗೇನು ವೈಭವ ಅಲ್ಲ. 33 ಕೋಟಿ ದೇವತೆಗಳ ರಾಜ ಆನಿಮ್ಯಾಗ ಹೊಂಟಾನಂತ ಹೇಳಿ ಆ ಹಾರನ್ನು ಅವನ ಕೊರಳಿಗೆ ಹಾಕದಂತೆ ತೆಗೆದು ಗುರುಗಳು. ಅವನು ಹಾಕೊಳ್ಳಾಗ ಭಾರಿ ಭಾರಿ ಕಿಮ್ಮತ್ತದ ವಜ್ರದ ಹಾರಿದ್ದು, ಹೂವಿನ ಹಾರ ಅಷ್ಟೊಂದು ಅವನಿಗೆ ಚಲೋ ಅನಿಸ್ಲಿಲ್ರಿ. ಹಲೋ 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 ಹಲೋ. ಜಯ ಮಂಗಲಂ ಜಯ ನಮ ಪಾರ್ವತಿ ಪದೇ ಶಿವ ಹರ ಹರ ಮಹ ಅಮೋಘ ಸಿದ್ದೇಶ್ವರ महाराज की अभिनव सिद्धरत्न मधुगुंडेश्वर महाराज की वीरमलकारी सिद्धेश्वर महाराज की कुंता देवी माता की जय. ಸಂತಿ ಯಾವಾರ ಆಗ್ತದ್ರಿ ನಿಮ್ಮೂರಾಗ? ನನಗೊಂದು 5 ನಿಮಿಷ ಹಂಗೆ ಅನ್ನಿಸ್ತು ಸಂತೆಗೆ ಇದ್ದೀನೇನಂತೇಳಿ. ಹೌದು, ಈಗ ಎಲ್ಲ ಸಮಯ ಸಿಗುತ್ತೆ ನಿಮ್ಮ ಮಾತಾಡ್ಲಿಕ್ಕೆ. ಎಲ್ಲರಿಗೂ ಒಬ್ರಿಗೊಬ್ರಿಗೆ ಆ ಕಡೆ ಈ ಕಡೆಯಿಂದ ಕೂಡ್ತೀರಿ ಎಲ್ಲ. ಇದೊಂದು ಭಾಳ ಸಂಗಮ ನಿಮ್ಗೆ. ಹಾಗೊಂದು ಜಾತ್ರೆ ಮಾಡೋಣ್ರಿ, ನಿಮ್ಗೆ ಎಲ್ಲರಿಗೂ ಕಲಿಸಿ ಮಾತಾಡ್ಲಿಕ್ಕೆ ಚಲೋ ಆಗ್ತದಲ್ರಿ. ಎಲ್ಲ ಇದು ಸಂತೋಷನೇ, ಒಬ್ರಿಗೊಬ್ಬರು ಹಂಚ್ಕೊಳ್ಳೋದು. ಒಬ್ಬರು ಸುಖ ಒಬ್ಬರು ಸಂತೋಷ, ಇದೊಂದು ಹಂಚ್ಕೊಳ್ಳೋ ಸಮಯ. ಅದನ್ನ ಊಟ ಮಾಡಾಗ ಹಂಚ್ಕೋರಿವ. ಉಪ್ಪಿನಕಾಯಿ ಅಲ್ಲ, ನಿಮ್ಮ ಮಾತುಗಳು. ಏನು ಹೇಳಾಗತ್ತಿದ್ದಪ್ಪ ಬಸವಣ್ಣ? ನೀನು ಸಂತೆಗೆ ಹೋಗಿದ್ದೇನು? ಗುರುಗಳು ಒಬ್ಬ ಶಿಷ್ಯಾಗಿ ಹಿಂಗೆ ಸಂತಿ ಕಳಿಸಿದ್ರಂತ. ತಮ್ಮ ಹೋಗಿ ಬಾಳೆಹಣ್ಣಿಲ್ಲಪ್ಪ ತಿರ್ಲಿಕ್ಕೆ, ಬಜಾರ್ದಾಗ ಹೋಗಿ ತಗೊಂಬ ಅಂತ ಹೇಳಿ ಒಂದು 20 ರೂಪಾಯಿ ಕೊಟ್ಟು ಕಳಿಸ್ಕೊಟ್ರು. ಅವ ಒಂದು 4 ಹೆಜ್ಜೆ ಹೋಗಿದ್ದ. ತಮ್ಮ ಇಲ್ಲಿ ಬಾರು ಅಂತ ಕರೆದ್ರು. ಯಾಕ್ರಿ ಬುದ್ಧಿ ಅಂದ. ಏನಿಲ್ಲ, ಬಾಳೆಕಾಯಿ ನೋಡಿ ತಗೊಂಡು ಬಾ ಅಂತ ಹೇಳಿದ್ರು. ವಿಚಾರ ಮಾಡಿ ನೋಡಿ ಚಲೋ ತಗೊಂಡು ಬಾ ಅಂತ ಹೇಳಿದ್ರು. ಬಂದವ. ಅಜ್ಜಿ ಬಾಳಿಕಾಯಿ ಮಾರ್ತಿದ್ಲು. ಗುರುಗಳ ಮಾತು ನೆನಪಿಗೆ ಬಂತು. ನೋಡಿ ತಗೊಂಡು ಬಾ, ವಿಚಾರ ಮಾಡೋದರ ಅಂದ ಕೂಡಲೇ ಅಜ್ಜಿಗಂದ, ಯಾವ್ರದಕ್ಕಿನಿ ಅಂತ ಕೇಳ್ದ. ಆಕೆ ಮುದುಕಿ ಹೇಳ್ತು, ನಾನು ಕೋಣಬಾಗಿ ಕೇಳಿ. ಎಷ್ಟು ನಿನಗೆ ಮಕ್ಕಳು ಅಂದ. 4 ಮಂದಿ. ಎಲ್ಲರೂ ಲಗ್ನ ಆಗ್ಯದೇನಂತ ಕೇಳ್ದ. ಇವ ಬಾಳಿಕೆ ತಗೊಳಕ್ ಹೋದ. ಗುರುಗಳು ಕೇಳಿ ತಗೋ ಅಂತ ಮುದುಕಿದ್ರ ಸೊಸಿ, ಮೊಮ್ಮಕ್ಕಳು, ಹೊಲ, ಎಷ್ಟು ಬಾಳಿಗಿಡ, ಏನು ಎಲ್ಲ ಕೇಳ್ತಿದ್ದ. ಆಕೆ ಇವನು ಕೂಡ ಮಾತಾಡಕೋತಿ ಬಾಳಿಕೆ ಹಂಗೆ ವ್ಯಾಪಾರ ಮಾಡ್ತಿದ್ದ. ತಗೊಳ್ಳೋರು ಏನು ಮಾಡ್ತಿರ್ತಾರೆ ಗೊತ್ತೇನು? ಚಲೋ ನೋಡಿ ತಗೋತಿರ್ತಾರೆ. ಇವನು ಕೇಳೋದು ಮುಗೀತು, ಆಕಿದು ಬಾಳಿಕೆ ಚಲೋ ಮಾರೋದನ್ನು ಮುಗೀತು. ಅಜ್ಜಿ ಚಲೋ ಆಯ್ತು, ನನಗೆ ಬಾಳಿಕೆ ಕೊಡು ಅಂದ. ತಗೋ ಅಂದಳು. ಕೈ ಚೀಲಿಂಗ್ ಮಾಡ್ದೆ. ಹ್ಯಾಂಗೆ? ಆಕೆ ಹೇಳಿದ್ಲು, 5 ರೂಪಾಯಿಗೆ 1 ಡಜನಪ್ಪ. ಹಂಗಾರೆ 4 ಡಜನ್ ಹಾಕಂತ ಹೇಳ್ದ. 4 ಯಾಕೋ ಮಾರಾಯ, 5 ಕುಡ್ತೀನಿ, ನನಗೂ ಹೋಗೋದೈತಿ ಅಂತ ಉಳಿದದೆಲ್ಲ ಹಣ್ಣು ಚೀಲ್ದಾಗ ಹಾಕ್ಕೊಂಡು ಮಠಕ್ಕೆ ಬಂದ.
ಗುರುಗಳು ಕೂತಿದ್ರು. ನೋಡಿದ್ರು ಅವನ ಚೀಲ ಕೆಳಗೆ ಸ್ಲೇನ್ ಬಾಟ್ಲಿ ಹೆಂಗೆ ಹನಿ 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 ಕಡ್ಲಿಗಿತ್ತಿತ್ತದ್ರಿ ಬಾಳಿಕೆ. ನೋಡಿದ್ರು ಏನು ಬೆಲ್ಲ ತಂದ ಬಾಳಿಕೆ ತಂದಿವ. ಬಂದು ನಮಸ್ಕಾರ ಮಾಡಿ ಚೀಲ ಅದೇನೋ ಸುರಕತೈತಿ ಅಲ್ಲಿ ತೆಳಗೇನದು? ಅವೇರಿಪ್ಪ ನೀವು ಹೇಳಿದ್ರಲ್ಲ ಬಾಳೆಹಣ್ಣು. ಅಲ್ಲ ಬಾಳೆಹಣ್ಣು ನಿಂತವ್ರ ಮತ್ತು ನೀವು ಹೋಗಾಗ ಅಂದ್ರೆ ನಾವು ಸುಮ್ಮನೆ ಹೊಂಟಿದ್ದೆ, ನೀವು ಕರೆದ್ರೆಲ್ಲ ನೋಡಿ ತಗೊಂಡು ಬಾ, ಚಲೋ ತಗೊಂಬ, ವಿಚಾರ ಮಾಡಂತಂದ್ರಿ. ನಾ ಎಲ್ಲ ಆಕಿ ಬಾಳಿಕೆ ಮಾರಕ್ಕೆ ಅಜ್ಜಿ ಅವ್ರದಕ್ಕೆ, ಆಕಿನ ಮಕ್ಕಳು ಎಷ್ಟು, ಹೊಲ ಎಷ್ಟು, ಬಾಳೆ ಎಲ್ಲ ಕೇಳೋದು ಮುಗಿದು ತಗೊಂಡು ಬಂದಿ ಅಂದ. ಗುರುಗಳು ಹೇಳಿದ್ರು, ನಾ ಹೇಳಿದ್ದು ಬೇರೆ, ನೀ ತಿಳ್ಕೊಂಡದ್ದು ಬೇರೆ ಆಯ್ತಲ್ಲೋ. ನೀ ಸಂತಿಗೆ ಹೋಗಿದ್ದು ಉಪಯೋಗ ಆಗಲಿಲ್ಲ, ಹಣ ತಂದದ್ದು ಉಪಯೋಗ ಆಗಲಿಲ್ಲ, ಹಣ ಕೊಟ್ಟಿದ್ದು ಉಪಯೋಗ ಆಗಲಿಲ್ಲ, ಎಲ್ಲವೂ ನಿರರ್ಥಕ ಆಯಿತು. ನಾಲ್ಕು ಬಾಜಾರೆಲ್ಲ ಹುಡುಕ್ಯಾಡಿ, ನಾಲ್ಕು ಬಾಜಾರೆಲ್ಲ ಹುಡುಕ್ಯಾಡೀನಿ, ಬೇಕಾದ ಕೊಂಡುಕೋ ತಿಳಿದು ನೋಡಿ. ನಾಲ್ಕು ಬಾಜಾರೆಲ್ಲ ಹುಡುಕ್ಯಾಡೀನಿ, ಬೇಕಾದ ಕೊಂಡುಕೋ ತಿಳಿದು ನೋಡಿ. ಅಲ್ಲಿ ಬೇಕಾದ ಕೊಂಡುಕೋ ತಿಳಿದು ನೋಡಿ, ನೀ ಬೇಕಾದ ಕೊಂಡುಕೋ ತಿಳಿದು ನೋಡಿ. ಬಂಗಾಲಿ ಸಂತೆ ಬಲು ಗಡು ಬಿಡಿ, ಬಂಗಾಲಿ ಸಂತೆ ಬಲು ಗಡು ಬಿಡಿ. ಸುಳ್ಳೆ ಭ್ರಾಂತಿಗಟ್ಟು ತಿರುಗು ಬ್ಯಾಡ ಎಲ್ಲೋ ಕೋಡಿ, ಸುಳ್ಳೆ ಭ್ರಾಂತಿಗಟ್ಟು ತಿರುಗು ಬ್ಯಾಡ ಎಲ್ಲೋ ಕೋಡಿ. ಬಂಗಾಲಿ ಸಂತೆ ಬಲು ಗಡು ಬಿಡಿ. ಒಂಬತ್ತು ಒಗಸಿ ಪ್ಯಾಟಿ ಬಾಜಾರ, ಒಂಬತ್ತು ಒಗಸಿ ಪ್ಯಾಟಿ ಬಾಜಾರ. ಅಲ್ಲಿ ಇರುವರು 6 ಮಂದಿ ದಲಾಲ್ಯಾರ. ಒಂಬತ್ತು ಒಗಸಿ ಪ್ಯಾಟಿ ಬಾಜಾರ, ಅಲ್ಲಿ ಇರುವರು 6 ಮಂದಿ ದಲಾಲ್ಯಾರ. ಪಟ್ಟಣ ಶೆಟ್ಟಿ ಎಂಬ ಸೌಕಾರ, ಅಲ್ಲಿ ಪಟ್ಟಣ ಶೆಟ್ಟಿ ಎಂಬ ಸೌಕಾರ. ಅವನ ಹತ್ತಿರ ಮಾಡಿಕೋ ವ್ಯಾಪಾರ, ಅವನ ಹತ್ತಿರ ಮಾಡಿಕೋ ವ್ಯಾಪಾರ. ಬಂಗಾಲಿ ಸಂತೆ ಬಲು ಗಡು ಬಿಡಿ, ಬಂಗಾಲಿ ಸಂತೆ ಬಲು ಗಡು ಬಿಡಿ. ಸುಳ್ಳೆ ಭ್ರಾಂತಿಗಟ್ಟು ತಿರುಗು ಬ್ಯಾಡ ಎಲ್ಲೋ ಕೋಡಿ, ಸುಳ್ಳೆ ಭ್ರಾಂತಿಗಟ್ಟು ತಿರುಗು ಬ್ಯಾಡ ಎಲ್ಲೋ ಕೋಡಿ. ಸುಳ್ಳೆ ಭ್ರಾಂತಿಗಟ್ಟು ತಿರುಗು ಬ್ಯಾಡ, ಭ್ರಾಂತಿಗಟ್ಟು ತಿರುಗು ಬ್ಯಾಡ, ಭ್ರಾಂತಿಗಟ್ಟು ತಿರುಗು ಬ್ಯಾಡ ಎಲ್ಲೋ ಕೋಡಿ. ಜಯ ಮಂಗಲಂ ಜೈ ನಮಃ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ. ಬಹಳ ಸಮರ್ಪಕವಾದಂತಹ ಹಾಡು. ಕಡಿಕೋಳದ ಮಡಿವಾಳಪ್ಪನವರು ಈ ಗೀತೆಯನ್ನು ಹಾಡಿದ್ದಾರೆ. ಬಂಗಾಲಿ ಸಂತಿ ಬಲು ಗಡಬೇಡಿ, ಸುಳ್ಳೆ ಭ್ರಾಂತಿಗಟ್ಟು ತಿರುಗಬ್ಯಾಡ ಎಲೆ ಕೋಡಿ. 4 ಬಾಜಾರೆಲ್ಲ ತಿರುಗಾಡಿ, ನಿನಗೆ ಬೇಕಾದ ಕೊಂಡುಕೊಳ್ಳು ತಿಳಿದು ನೋಡಿ. ಅವರು ಅದೇ ಹೇಳ್ಯಾರ, ತಿಳಿದ ನೋಡಂತ ಹೇಳ್ಯಾರ. ಯಾವುದು ನಶ್ವರದ, ಯಾವುದು ಶಾಶ್ವತದ, ಯಾವುದು ಅಲ್ಪದ, ಯಾವುದು ಅಮರದ. ಇದೇ ವ್ಯಾಪಾರ. ಹಿಂಗೆ ಮಾಡ್ಕೋಬೇಕು.
ಗುರುಗಳು ಶಿಷ್ಯಗಂದ್ರಂತ, ತಮ್ಮ ಹಿಂಗಾದ್ರೆ ನೀ ಶಿಷ್ಯ ಯೋಗ್ಯ ಇಲ್ಲ ಅಂತ ಮಠದಾಗಿಂದು ಹೊರಗೆ ಹಾಕಿದ್ರಂತ. ಇದು ಹೇಳು ತಾತ್ಪರ್ಯ ಅಂದ್ರೇನು, ಪರಮಾತ್ಮ ನಮಗೆ ನಿಮ್ಮೆಲ್ಲರಿಗೂ ಹಿಂಗ ಈ ಭವ ಎಂಬ ಬಾಜರಕ್ಕೆ ಕಳುಹಿಸಿದ್ದಾನೆ. ಯಾಕೆ ಕಳಿಸ್ಯಾನ, ಎಂಥ ವ್ಯಾಪಾರ ಮಾಡಬೇಕು, ಏನು ವಿಚಾರ ಮಾಡಬೇಕು ಅನ್ನೋದು ಮರೆತು ನಾವು ವಿಷಯಗಳ ಲಂಪಟವಾಗಿ ಗುರು ಹೇಳಿದ್ದನ್ನು ಮರೆತಿದ್ದೀವಿ ಅಂಥೇಳಿ ನಾವು ಮಾನವರಾದೀವಿ. ಅವರು ಅರ್ಥರಂಥೇಳಿ ಸಿದ್ಧರಾದರು, ಶರಣರಾದರು, ಶಿವಯೋಗಿಗಳಾದರು, ಅವರೆಲ್ಲ ಪರಮಜ್ಞಾನಿಗಳಾದರು. ಅವರು ಉಳಿದ್ರು, ನಾವು ಉಳಿಲಿಲ್ಲ. ಏನು ಮಾಡು. ಮಹಾತಪಸ್ವಿ ದುರ್ವಾಸ ಋಷಿಗಳು ಹಾಕಿದಂಥ ಹೂವಿನ ಮಾಲೆಯನ್ನು ಕಿಮ್ಮತ್ತು ಮಾಡಲಾರ್ದನೆ ಅದನ್ನು ಕೊಳ್ಳಾಗಿನ ತೆಗೆದು ಅದೇನು ವಜ್ರಲ್ಲ, ವಸ್ತಲ್ಲ, ಮುತ್ತಿನ ಹಾರಲ್ಲ, ಒಂದು ಹೂವಿನ ಹಾರ ಹಾಕ್ಯಾನ ಸಾಧು ಅಂಥೇಳಿ ಯಾವ ಆನೆ ಮ್ಯಾಗ ಕುತ್ತುಕೊಂಡಿದ್ದ ಅದ ಆನೆ ಸೊಂಡಿ ಮ್ಯಾಗ ಒಗದು ಬಿಟ್ಟ. ಆನೆ ಸ್ವಭಾವದ ಪ್ರಾಣಿ ಅದೇನು ಮಾಡಿತು, ಒಂದು ಕಾಲ ಹೂವ ಕಾಲಾಗಿ ಹಿಡಿತು, ಸೊಂಡ್ಯಾಗಿ ಹಿಡಿದು ಆ ಹಾರ ಎಲ್ಲ ಹರಿದು ಒಗದು ಬಿಡುತ್ತು. ನೋಡ್ದ, ಅಲ ಅಲ ಅಲ, ಏನಪ್ಪ ಗುರು ಆಶೀರ್ವಾದಿದು, ಇದ್ರ ಬೆಲೆನೇ ಮಾಡಲಿಲ್ಲಲ್ಲ. ಪ್ರಾಣಿ ಕೊಳ್ಳಾಗ ಹಾಕ್ಯಾನಂದ್ರೆ ಇದು ನಿನಗೆ ಯಾಕಿಷ್ಟು ಅಹಂಕಾರ ಬಂದದಂದ್ರೆ, ನಿನ್ನ ರಾಜ್ಯದಲ್ಲಿ 14 ರತ್ನದಾವ, ಅವೆಲ್ಲ ಸಮುದ್ರ ಪಾಲಾಗಲಿ ಅಂತ ಶಾಪ ಕೊಟ್ಟ. ಏನು ಮಾಡು, 14 ಲೋಕಂಗಾಲ ರತ್ನಗಳೆಲ್ಲ ಸಮುದ್ರ ಪಾಲ ಆಗಿಬಿಡ್ತು. ಮತ್ತೇನದ, ಲಕ್ಷ್ಮಿ, ಕೌಸ್ತುಂಭಕ, ಪಾರಿಜಾತ, ಧನವಂತಿ, ಸುರ ಎಲ್ಲ ಹೋಗಿಬಿದ್ದು. ಅದನ್ನ ರಾಜ್ಯದಲ್ಲಿ ಇದೆಲ್ಲ ಹೋದ ಬಳಿಕ ದೇವತೆಗಳಿಗೆ ಚಿಂತೆ ಆಯ್ತು, ಅವಿಲ್ಲದನ ರಾಜ್ಯ ನಡೆಸಕ್ಕೆ ಬರುವುದಿಲ್ಲ, ಈ ಲೋಕೆಲ್ಲ ಇಲ್ಲ ಅಂಥೇಳಿ ಕೊನೆಗೆ ಅದನ್ನು ಯಾವ ಸಮುದ್ರದಲ್ಲಿ ಬಿದ್ದು ಆ ಸಮುದ್ರಕ್ಕೆ ಮಥನ ಮಾಡಬೇಕಾಯ್ತು ರೀ, ಮಜ್ಗಿ ಮಾಡ್ದಂಗೆ. ನೀವು ಬೆಣ್ಣೆ ತೆಗಿಬೇಕಂತೇಳಿ ಗಡಿಗ್ಯಾಗ ಮೊಸರ ನೀರು ಹಾಕಿ ಕಡಿತೀರಲ್ಲ, ಹಂಗೆ ಆ 14 ರತ್ನ ಮ್ಯಾಗ ತೆಗಿಬೇಕಾದ್ರೆ ಮೇರುಗಿರಿ ಪರ್ವತನ ರೇವಗಿ ಮಾಡಿದ್ರಂತ. ಆ ಬಳಿಕ ವಾಸುಕಿ ಅನ್ನುವಂಥ ಒಂದು ಜಾತಿ ಹಾವದು, ಆ ಹಾವಿಗನ್ನ ಗುಡ್ಡಿಗೆ ಹಗ್ಗ ಸುತ್ತದ್ರಂತ, ಅದಕ್ಕೆ ಹಗ್ಗ ರೇವಗಿ ಹಗ್ಗ ಮಾಡಿ. ಆ ಬಳಿಕ ವಿಷ್ಣು ಒಂದು ಸ್ವಲ್ಪ ಅದು ಅವನಿಗೆ ಗೊತ್ತಿತ್ತು ಮುಂದೆ ಏನಾಗ್ತದಂಥೇಳಿ ಅವ ಏನು ಟಿಪಲ್ ಮಾಡ್ದ, ನಾವು ದೇವತೆಗಳು ಶ್ರೇಷ್ಠ ಇದ್ದೆವು, ನಾವು ಹಾವಿನ ಬಾಯಿ ಕಡೆ ಆಗವರು, ನೀವು ರಾಕ್ಷಸರಿದ್ರಿ, ನೀವು ಬಾಲಿನ ಕಡೆ ಯಾರಿ ಕುಂಡಿ ಕಡೆ ಅಂದದ್ದ. ಇವಕ್ಕೆ ಅಭಿಮಾನ ಬಂತು, ನಿಮ್ಮನ್ನು ಕಣ್ಣು ಮುಚ್ಚಿ ಕಣ್ಣು ತೆರೆದಾಗ ನಷ್ಟ ಮಾಡಂಥ ಶಕ್ತಿ ನಮ್ಮಲ್ಲಿ ಅದ, ನಾವು ಬಾಲಿನ ಕಡೆ ಆಗೋದಿಲ್ಲ, ನಾವ ಮುಖದ ಕಡೆ ಆಗ್ತೀವಿ, ನೀವ ಆ ಕಡೆ ಆಗರಿ ಅಂತಂದು. ಯಾಕೆ ಹಂಗೆ ನಾಟಕ ಮಾಡಿದೆ ಅಂದ್ರೆ, ಹಿಂಗೆ ತಿರುಗಿಸೋದ್ರೊಳಗೆ ಹಗ್ಗ ಎಷ್ಟು ಗರಂ ಆಗ್ತದೆ ರೀ, ಮಜ್ಗಿ ಮಾಡ್ರದ ಮಟ್ಟಿ ಹೊಡ್ಯಾಗ ಹಗ್ಗ ಎಷ್ಟು ಗರಂ ಆಗ್ತದೆ. ಯಾಕೋ ಮತ್ತೆ ಕಲ್ಲ ಬಿರುಸ ಏನು ಹಗ್ಗ ಬಿರುಸ್ರಿ, ಏನು ಬಿರುಸು, ಕಲ್ಲು ಬಿರುಸಿಲ್ಲ. ನಿಮ್ಮಲ್ಲಿ ಮಟ್ಟಿ ಬಾರಿ ಇದ್ದು ಅಂದ್ರೆ ನೋಡ್ರಿ ಹೋಗಿ, ಹಗ್ಗ ಮ್ಯಾಲ ಹಿಂಗೆ ತಿರುಗಾಡಿ ಕಲ್ಲ ಸೌದದ ಹಗ್ಗ ಸೌದಿಲ್ಲ, ತಲೆಯಾಗಿರ್ಲಿ, ಭಾಳ ಮಜಾ ಅದ ರೀ. ಹಂಗ ಆ ಹಾವ ಶಿಟ್ಟಿಗೆ ಬಂದು ವಿಷ ಕಾರ್ತದ, ಈ ಮಕ್ಕಳು ಮುಖದ ಕಡೆ ಆಗ್ತಾರೆ, ಸಾಯ್ತಾರೆ, ಇದರಾಗ ಅಮೃತ ಹುಡ್ತದ, ನಾವು ಕುಡ್ದು ಅಮರ ಆಗಬೇಕು ಅಂತ. ಐಡಿಯಾ, ಯುಕ್ತಿ, ಜಾಣ್ಮೆತನ, ಜೀವನದಲ್ಲಿ ಶಕ್ತಿ ಎತ್ತೋದಿಲ್ರಿ, ಭಾಳ ಯುಕ್ತಿ ಬೇಕಾಗಿತ್ತಿರ್ತದ. ಹಾಗಾಗಿ ರಾಕ್ಷಸರು ಮುಂದಾದರೂ ದೇವತೆಗಳ ಹಿಂದಾದರೂ ದೊಡ್ಡ ಕತ್ತಿ ಅದ. ಸಂದರ್ಭ ಹೇಳ್ತೀನಿ ನಿಮ್ಗಷ್ಟೇ. ಜೊಗ್ಗುಲ್ಕತ್ರ ಅವ್ರು ಆ ಕಾಡಿ ಇವ್ರು ಈ ಕಾಡಿ ಹಿಂಗೆ ಜೊಗ್ಗು ಮುಂದೆ ನೀರ ತೆಳಗ ಮಣ್ಣ, ಅದು ರೇವ್ಗಿ ತೆಳಗ ಮುಣಗುಲ್ಕತ್ತು, ತಿರ್ಗಲಾತು. ಹೆಂಗೆ ಮಾಡೋದು ಅಂತ ಎಲ್ಲರೂ ವಿಚಾರ ಮಾಡಿದಾಗ ಭಗವಾನ ವಿಷ್ಣು ಪರಮಾತ್ಮ ಆವಿಯಾಗಿ ಆ ಗುಡ್ಡದ ತೆಳಗ ಡುಬ್ಬ ಮ್ಯಾಲ ಮಾಡಿ ನಿಂತ. ಆವಾಗ ಮತ್ತೆ ತಿರುಗಲ್ಕತ್ತು.
ಮಥನ, ಅದನ್ನ ಕಡಿಯುವುದು. ಹಿಂಗ ಮಥನ ಮಾಡಿದಾಗ ಒಳಗಿನ 14 ರತ್ನ ಬಂದು, ಲಕ್ಷ್ಮಿನೂ ಬಂದ್ಲು, ಎಲ್ಲರೂ ಬಂದರು. ಅದರಾಗ ಒಂದಿಷ್ಟು ವಿಷನೂ ಬಂತು. ವಿಷ ಅಂತೇಳಿ, ಕಾಲಕೂಟ ವಿಷ ಅಂತೇಳಿ ಬಂತು. ಎಲ್ಲರ ಪಾಲೆಲ್ಲರಿಗೂ ಹೋಯ್ತು. ವಿಷ ಯಾರೂ ತಗೊಳಕ್ ತಯಾರಿಲ್ಲ. ಅದು ವಿಷ ಎಂಥ ಕಡಕಿತ್ತು ಅಂತ ಕೇಳಿದರೆ, ಒಂದು ಸೂಜಿ ತುದಿಯಷ್ಟು ಕೊಡದಾಗ ಹಿಂಗೆ ಎದ್ದಿ ಹಿಂಗೆ ಭೂಮಿ ಒಮ್ಮೆಗಿಟ್ರೆ ಭೂಮಿ ಒಮ್ಮೆ ಸುಟ್ಟು ಭಸ್ಮ ಆಗುತ್ತಿತ್ತು. ತುಳಿಕೆ ಎಲ್ಲರೇ ಚೆಲ್ಲಿತ್ತು ಅಂದರೆ ಬ್ರಹ್ಮಾಂಡ ಹಾಳಾಗುತ್ತದಂತ ಪರಮಾತ್ಮ ಏನು ಮಾಡದ, ಆ ವಿಷವನ್ನೇ ಕುಡದ. ಪರಮಾತ್ಮ ವಿಷ ಕುಡುದ. ಯಾರಿಗಾಗಿರಿ? ಜಗತ್ತಕ್ಕೇನೋ ಹಾನಿ ಆಗಬಾರದಂತ ಪಾರ್ವತಿಯ ಮಾಂಗಲ್ಯದ ಪ್ರಭಾವದಿಂದ ಪರಮಾತ್ಮ ವಿಷ ಕುಡಿದ್ರು ಸಾಯ್ಲಿಲ್ಲ. ಅದಕ್ಕೆ ಇಷ್ಟು ಕೆಳಗೂ ಬೀಳಲಿಲ್ಲವ, ಮ್ಯಾಲೂ ಬೀಳಲಿಲ್ಲ. ಅವನ ಹೊಟ್ಯಾಗ ತೆಳಗೆ ಎಳ್ಳೋಕಿದ್ದು, ಮ್ಯಾಲೆ ಎಳ್ಳೋಕಿದ್ದು ಎಲ್ಲ ಸುಡ್ತಾವಂಥೇಳಿ ಇಲ್ಲಿ ಇಟ್ಕೊಂಡು ಕೂತ. ಇದು ಕೂತಿಗೆಲ್ಲ ನೀಲಕೈ ವರ್ಣ ಐತ್ರಿ. ನಿಮ್ಗೆ ತಿಳಿಯಂಗೆ ಹೇಳ್ತೀನಿ ನಾ, ನೀಲಿ ವರ್ಣ ಆಯಿತು. ಅದಕ್ಕೆ ಅವನಿಗೇನು ಹೆಸರು ಬಂತು? ನೀಲಕಂಠ. ಏನ್ಪ? ಹಾ, ಇದರಾಗ ಅಂತಾರ ನೋಡ್ರಿ, ಇವರು ಕರ್ಪೂರ ಆರುತಿ ಅಂತಾರಲ್ಲ, ಪ್ರತಿನಿತ್ಯ ಅಂತಾರಲ್ಲ, ಏನಂತ್ರಿ ಗವಾಯಿಗಳ? ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೆ. ಹೌದಲ್ಲ? ಮುಂದೇನಪ್ಪ? ನೀಲಕಂದರ ನಿಗಮಗೋಚರ ಬಾಲಚಂದ್ರ ಭರಣಗೆ ಆ ಬಾಲಿಗೊಲಿದನು ಹಾಲ ಸವಿದನು ಲೋಲ ಶ್ರೀ ಗುರುರಾಯಗೆ. ಏನಪ್ಪ ಇವೆಲ್ಲ ಅರ್ಥ ಗೊತ್ತಾಗಲ್ಲ. ನೀಲಕಂಠ ಅವಾಗ ಹೆಸರು ಬಂತು. ಮೊನ್ನೆ ಹೇಳದಲ್ಲಿ ಚಂದ್ರ ನಿಂದ ಸೋಮಲಿಂಗ ಅಂತ ಬಂತು. ಗೌರಿಯನ್ನ ಸ್ವೀಕಾರ ಮಾಡಿದ್ದಕ್ಕಾಗಿ ಗೌರೀಶ್ವರ ಅಂತ ಬಂತು. ಹಿಂಗೆಲ್ಲ ಹೆಸರು ಬಂದಿದ್ದು ಅದಕ್ಕೆ ಅವನಿಗೆ. ಅದನ್ನ ಮುಂದೆ ಅವ್ರು ಹೇಳ್ತಾರೆ, ವಾರಿಜೋದ್ಭವ ಶಿರವ ಹರಿದನು ಮಾರಹರ ಮಹಾ ದೇವಗೆ ಘೋರ ದುರಿತವ ದೂರ ಮಾಡುವ ಶೂರ ಷಣ್ಮುಖ ನಯನಗೆ. ಶರಣು ಜನಕ್ಕೆ ವರವನಿತ್ತನು ಪರಮ ಪಾರ್ವತಿ ಅರಸಗೆ. ಧರಿಯೊಳ್ದಿಕವಾದ ಮೂಲ ಸೊನ್ನಲ ಪುರದಾ ಸಿದ್ಧರಾಮಗೆ ಅಂತ ಹಾಡ್ತಾರೆ ಬಂಧುಗಳೇ. ನೀಲ್ಕಂಠ. ಅದರಾಗ ಕೇತುರಾವು ಎರಡು ದೇವತೆಗಳ ರೂಪ ತಗೊಂಡು ಅಮೃತ ಹಂಚಾಗ ದೇವತೆಗಳ ಸಾಲನ ಕೂತೀವಂತ್ರಿ. ಇವೆಲ್ಲ ಸಂಹಾರ ಅದು. ಈ ಕಡೆ ಸೂರ್ಯಚಂದ್ರ ಗ್ರಹಣ ಆಗ್ತದ ಅದ್ರ ಹೇಳ್ತೀನಿ ನಿಮಗೆ. ಅದು ಗುರುತಾತು ದೇವತೆಗಳಿಗೆ. ಅವ್ರನ್ನ ಎಬ್ಸಿದ್ರು ಯಾರು? ಸೂರ್ಯಚಂದ್ರ. ರಾವು ಕೇತುಗೆ ಎಬ್ಸಿದ್ರು. ಅದಕ್ಕೆ ಒಂದು ಯಾವಾಗ ಅಮೃತ ನಮಗೆ ಕೊಳ್ಳಾರ್ದನ್ನ ನಮಗೆ ಕೂನ್ ಹಿಡಿದು ಎಬ್ಸಿದೆ ಅಂದ್ರೆ, ನಿನಗೆ ವರ್ಷನಾಗ ಇಬ್ಬರಿಗೆ ನಾವು ನುಂಗಲಾರಿ ಬಿಡುವುದಿಲ್ಲ. ಅದೇ ಗ್ರಹಣ. ಯಾಕೆ ಹೇಳದಪ್ಪ? ಯಾಕೆ? 14 ರತ್ನ ಇಂದ್ರ ಕಳ್ಕೊಂಡಿದ್ದ, ಮಥನ ಮಾಡಿ ತೆಗೆದ್ರು. ಇಲ್ಲಿ ನಾಗರಾಯಗೌಡರು ಹಂಗೇ ಆಗ್ಯಾರ. ಏನು ಮಾಡು? ಅದು ಸಂಪತ್ತನ ಹಂಗೆ ಮಾಡ್ಲಿಕ್ಕೆ ಕಷ್ಟದ. ಅದಕ್ಕೆ ಬಸವಣ್ಣವರೊಂದು ವಚನ ಹೇಳ್ತಾರೆ, ಹಾವು ತಿಂದವರನ್ನು ನುಡಿಸಬಹುದು. ಹಾವು ಯಾವನಿಗರಿ ಕಡಿತಂದ್ರೆ ಅದಕ್ಕೆ ಔಷಧ ಅದ, ಉಪಚಾರ ಅದ, ದವಾಖಾನೆ ಅದ, ವೈದ್ಯರದಾರ, ಉಳಿಸ್ಲಿಕ್ಕೆ ಬರ್ತದೆ. ಇನ್ನು ಗರಬಡಿದವರನ್ನು, ಯಾರಿಗಾರಿ ದೇವು ಅದು ಬಡಿತಿರ್ತಾವಲ್ಲ, ಬಡಿತಾವಿಲ್ಲ ದೇವು ಬಡಿತಾವ. ನೀ ನೋಡಿದೇನು? ಇಲ್ಲ. ಸುಳ್ಳು ಹಂಗೆ ಅದಾವಪ್ಪ, ಬಡಿತಿರ್ತಾವ. ಬಿಡಿಸ್ತಾರಲ್ಲ ಒಯ್ದು, ಅಲ್ಲಿ ಆತಾಳಸಿದ್ದನ ಬಳಿ ಬಿಡಿಸ್ತಾರಲ್ಲ ಒಯ್ದು, ಬಡ್ಕೋತಾವ. ಹಂಗೇನಾದರೂ ದವ್ವ ಭೂತ ಪಿಸಾಚಿಗಳನ್ನು ಬಡಿದು ಹೆಸರು ತಪ್ಪಿ ಬಿದ್ರೆ ಅವ್ರಿಗೂ ಬಿಡಿಸ್ಲಿಕ್ಕೆ ಬರ್ತದ. ಎಷ್ಟದವಪ್ಪ? ಏನೇನಂದೇವು? ಗರಬಡಿದವರನ್ನ, ಹಾವು ತಿಂದವರನ್ನ,
ಆ ಬಳಿಕ ಅವ್ರು ಹೇಳ್ತಾರೆ, ಶ್ರೀವಂತಿಕೆಯ ಗರವನ್ನ ಬಡಿದವರಿಗೆ ನುಡಿಸಲೂ ಬಾರದಯ್ಯ. ಅಧಿಕಾರ ಸಂಪತ್ತಿನ ದೆವ್ವ ಬಡಿತು ಅಂದ್ರೆ ಅವರಿಗೆ ಬಿಡಿಸ್ಲಿಕ್ಕೆ ಮತ್ತೆಲ್ಲಿ ಯಾವ ಗುಡಿಯಾಗೂ ನಡೆಯಂಗಿಲ್ಲ ಅಂತ ಹೇಳ್ತಿರ್ತಾರೆ. ಅವರೇ ಮತ್ತೆ ಹೇಳ್ತಾರೆ, ಬಡತನವೆಂಬ ಮಂತ್ರವಾದಿ ಒಡನೆ ಹೋಗಲು ಒಡನೆ ನುಡಿವರು ನಮ್ಮ ಕೂಡಲ ಸಂಗಮ ದೇವ. ನಾಗರಾಯಗೌಡರಿಗೆ ಸಂಪತ್ತಿನ ಮದ, ಅಧಿಕಾರ ಮದ, ಆ ಬಳಿಕ ನನ್ನಂಗ ನಾ ಅಂತ ಇಂಥ ಭಾವನೆಗಳಿಂದ ಮೆರೀತಾ ಇದ್ದ ಮಗಳನ್ನ ತೊಡೆ ಮೇಲೆ ಕಿಡಿಸ್ಕೊಂಡು ವಾತ್ಸಲ್ಯದಿಂದ ಒಂದ್ಸಲ ಕೇಳಿದನಂತ, ಅಮ್ಮ ಪದ್ಮಾವತಿ ಅಂತಂದ. ಹೇಳಪ್ಪ, ಹೇಳ್ತಂದೆ ಅಂದ್ಲು. ಅಲ್ಬೇ, ಈ ಭಾಗದಲ್ಲಿ ನನ್ನಷ್ಟು ಶ್ರೀಮಂತರಿಲ್ಲ, ನನ್ನಷ್ಟು ಧನಕನಕಾದಿಗಳು ಯಾರಲ್ಲಿಲ್ಲ. ನಾನು ಕೂಡುವ ಮಂಚ ಬೆಳ್ಳಿದು, ಊಟ ಮಾಡತಕ್ಕಂಥ ತಾಟಗಳೆಲ್ಲ ಬಂಗಾರದು, ಸಾಲ ಸಾಲ ಪ್ರಾಣಿಗಳು, ಹೈನ ಹಾಲುಗಳೆಲ್ಲ ಹಳ್ಳಾಗಿ ಹರಿತಾ ಇದ್ದಾವೆ. ನನ್ನ ಮನೆಗೆ ಪ್ರತಿನಿತ್ಯದಲ್ಲಿ ನೂರಾರು ಗ್ರಾಮಗಳಿಂದ ಜನರೆಲ್ಲ ನ್ಯಾಯ ಕೇಳಲು ಬರುತ್ತಾರೆ. ಆದ್ದರಿಂದ ನೀನು ನನಗೆ ಏಕೈಕ್ಯ ಪುತ್ರಿ, ನಿನಗೆ ಯಾವ ಮಹಾರಾಜನನ್ನು ಕೊಡಬೇಕು, ಯಾವ ಚಕ್ರವರ್ತಿಯನ್ನು ಕೊಡಬೇಕು, ಯಾವ ಶ್ರೀಮಂತನ ಕೊಡಬೇಕು ಅಂತ ನನ್ನ ಮನುಷ್ಯನೊಳಗೆ ಬಂದಿದೆ ಮಗ. ಅದನ್ನ ನೀ ಯಾವ ಕಡೆ ಬೆರಳು ಮಾಡಿ ತೋರಿಸ್ತಾ ಇದ್ದಿ, ಯಾವನ ಮೇಲೆ ಇಚ್ಛಾ ಮಾಡ್ತಾ ಇದ್ದಿ, ಅವನನ್ನೇ ನಿನಗೆ ದಾರಿ ಎರೆದು ಕೊಡ್ತೀನಿ ಅಂತ ಮಂಚದ ಮೇಲೆ, ತೂಗು ಮಂಚದ ಮೇಲೆ ಮಗಳನ್ನು ಕೂಡಿಸ್ಕೊಂಡು ಕೇಳ್ತಿದ್ದ. ಆಕೆ ಹೇಳಿದ್ಲು, ಅಪ್ಪಾಜಿ ಅಪ್ಪಾಜಿ. ಹೇಳ್ಯಾ, ಹೇಳಮ್ಮ. ಅವಾಗ ಹೇಳ್ತಾಳೆ, ಅಪ್ಪ, ನನ್ನ ಪತಿರಾಯ, ನನ್ನ ಸ್ವಾಮಿ, ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟುವಂಥ ಮಹಾಪುರುಷರು ನೀ ನೋಡುವ ಅವಶ್ಯಕತೆ ಇಲ್ಲ, ನೀ ಹುಡುಕುವ ಅವಶ್ಯಕತೆ ಇಲ್ಲ, ಅವರೇ ತಾನಾಗಿ ನಿನ್ನ ಮನೆಗೆ ಬರುತ್ತಾರೆ. ಆದ್ರೇನು ಒಂದು ಮಾತು ನೆನಪಿನಿಟ್ಕೋಬೇಕಪ್ಪ, ಏನು ಅಂತಂದರೆ ನಮ್ಮ ಪತಿದೇವರು ಎಲ್ಲ ಗಂಡು ಮಕ್ಕಳಂಗ ಬರೋವರಲ್ಲ. ಆ ಬಳಿಕ ಅವ ಎಂಥವದನಂದ್ರೆ ಅವನಿಗೆ ಜನನಿಲ್ಲ. ಆಕಿನ ಭಾಷೆದಾಗ, ನಿಮ್ಮ ಗ್ರಾಮೀಣ ಭಾಷೆ ಹೇಳ್ತಾಳೆ, ಅವನಿಗೆ ಹುಟ್ಟುವುದಿಲ್ಲವ ಅಂತಂದ್ಲು. ಒಂದನೇದು. ಎರಡನೇದು, ಅವನಿಗೆ ಮರಣಿಲ್ಲ, ಜನನಿಲ್ಲ, ಮರಣಿಲ್ಲ. ಆ ಬಳಿಕ ಈ ಪಂಚಭೂತಗಳಲ್ಲಿ ಬೆಂಕ್ಯಾಗ ನೀರಾಗ ಮುಳುಗಾವಲ್ಲ, ಬೆಂಕ್ಯಾಗ ಸುಡಾವಲ್ಲ. ಅಮರ ಪುರುಷ, ಮಹಾಮಹಿಮಾ ಪುರುಷ ನಿನ್ನ ಮನೆಗೆ ಬರ್ತಾನಂತ ಈಕಿ ತತ್ವದ ಮಾತು ಹೇಳಿದ್ರೆ ಅವನಿಗೆ ಅದರ ಅರ್ಥೇ ಆಗಲಿಲ್ಲ. ಹೀಗೆ ಮನೆಗೆ ತಾನೇ ಬರ್ತಾನ, ಅಳಿಯನಾಗತಕ್ಕಂಥ ಮನೆಗೆ ತಾನೇ ಬರ್ತಾನ. ಬರಲಿ ಬರಲಿ ಬರಲಿ, ಹೇಳು, ಬಂದ್ರೆ ನೋಡದ್ದಾದಿತ್ತು ಅಂತಂದ. ಅಕ್ಕಮ್ಮದೇವಿ ಉಡುತಳಿಯೊಳಗೆ ಮಲ್ಲಿಕಾರ್ಜುನನಿಗಾಗಿ ಹಿಂಗೇ ಮಾಡ್ತಿದ್ಲ. ಎದ್ದಾಗ ಮನೆಗೆದಾಗ ಕೂತ್ಕೊಂಡಾಗ ಹೋಗಾಗ. ಆದರೆ ಏನು, ಆ ಉಡುತಡಿ ಗ್ರಾಮದ ಮಹಾರಾಜ ಕೌಶಿಕ ಚಕ್ರವರ್ತಿ ಅರಮನೆ ಸುಖವನ್ನು ಅನುಭೋಗಿಸ್ಬೇಕಂತ ಲಗ್ನ ಮಾಡಕು ಅಂದ್ರೆ ತ್ಯಾಜ್ಯ ಮಾಡಿದ್ಲಕಿ. ಅವ್ರಮ್ಮ ಕೇಳಿದ್ಲಂತ, ಅಕ್ಕಿನ ಹೆಸರು ಅಕ್ಕಮ್ಮದೇವಿ, ಅವನ ಹೆಸರು ಏನದಪ್ಪ ಯಪ್ಪ, ಮಾಂತಾಯಿ ಮುತ್ತಿ, ತಲಿ ಇಲ್ಲೋ ಯಪ್ಪ, ಖಾಲಿ ಆಗ್ಯಾಗ. ಏನು ಶರೀಫರು ಸುಮ್ಮನೆ ಹಾಡಲಿಲ್ಲ ಅವರು. ತರವಲ್ಲ ತೆಗಿ ನಿನ್ನ ತಂಬೂರಿ, ಸ್ವರ ಬರದೇ ಬಾರಿಸದಿರು ತಂಬೂರಿ. ಮುಂದಪ್ಪ, ಸರಸ ಸಂಗೀತದ ಕುರುಹುವ ನರಿಯದೆ ಬರಿದೇ ಬಾರಿಸದಿರು ತಂಬೂರಿ. ಏನು ಹಾಡುಗಳು! ತಂಬೂರಿ ಹೊರಗಿಲ್ಲ, ನಮ್ಮೊಳಗದ. ಇದರಾಗ 7 ತಂತಿ ಅದಾವ, ಅದ್ರ ಮೂಳೆಲ್ಲ ತಂತಿ ಸಡ್ಲ ಬಿಗು ಮಾಡೋದೆಲ್ಲ ಇಲ್ಲೇ ಅದ.
ಆದ್ರೆ ನಮಗೆ ತಿಳ್ಕೊಳ್ಬೇಕಲ್ಲ, ಬರುವುದಿಲ್ಲ. ಸುಮ್ಮನೆ ಬರ್ತದೇನಪ್ಪ, ಬರಂಗಿಲ್ಲ. ಎಲ್ಲಿ ಮಹಾದೇವಿಗೆ ತಾಯಿ ಅಂದ್ಲು ಸುಮತಿ ಆಕಿನ ಹೆಸರ, ತಂದಿ ಹೆಸರು ನಿರ್ಮಲಾ ಶೆಟ್ಟಿ. ಸು ಅಂದ್ರೆ ಒಳ್ಳೆಯದು, ಮತಿ ಅಂದ್ರೆ ಜ್ಞಾನ ಬುದ್ಧಿ. ಇನ್ನು ನಿರ್ಮಲಾ ಶೆಟ್ಟಿ ಅಂದ್ರೆ ಮಲ ಇಲ್ಲದ್ದು, ಹೊಲಸಿಲ್ಲದ್ದು, ಸದಾ ಕಾಜಿನಂತೆ ಹೊಳಿತಕ್ಕಂಥದ್ದು ನಿರ್ಮಲಾ ಅವರಪ್ಪನ ಹೆಸರ. ಈಕಿ ಮಹಾದೇವಿ, ಅಕ್ಕಮಾದೇವಿ ಅಂತ ಕಲ್ಯಾಣಕ್ಕೆ ಬಂದ ಬಳಿಕ ಆತ ಹೆಸರದು. ಅಲ್ಲಮಾದೇವ ಬಸವಣ್ಣವ್ರಿಟ್ಟು ಕರೆದ ಹೆಸರು. ಇರ್ಲಿ, ಆಕಿ ಕೇಳಿದ್ಲು ಅವ್ರ ತಾಯಿ, ಅಲ್ಲೇ ನಾಡನ್ನಾಳುವ ಅರಸ, ನಾವು ಬಲಹೀನರು, ಆರ್ಥಿಕದಿಂದ ನಾವೆಲ್ಲ ಚಿಕ್ಕವರು, ಇಂಥ ಬಡವ ಕುಟುಂಬದ ಮೇಲೆ ಮಹಾರಾಜ ಕರುಣೆ ತೋರಿ ನಿನ್ನನ್ನ ಮದುವೆಯಾಗಿ ಅರಮನೆಯಲ್ಲಿ ಬಂಗಾರದ ಮಂಚದ ಮೇಲೆ ಕೂತ್ಕೊಂಡು ತೂಗುತ್ತಾನಂದ್ರೆ ಅವನಿಗೆಲ್ಲ ನೀ ತ್ಯಾಜ್ಯ ಮಾಡಿ ತಿರಸ್ಕಾರ ಮಾಡಿ ಹೊರಗೆ ಬಂದು ಮಲ್ಲಯ್ಯ ಮಲ್ಲ ಅಂತಿದ್ದಿಲ್ಲ. ಅವ ಎಂಥವದಾನ, ಅವನ ರೂಪ ಏನ್, ಅವನ ಲಾವಣ್ಯ ಏನ್, ಅವ ಎಂಥ ಶ್ರೀಮಂತ, ಯಾ ನಾಡು ರಾಜ ಅವ ಕೇಳಿದಾಗ ಮಹಾದೇವಿ ಹಿಂಗೆ ಹೇಳಿದ್ಲು. ಪದ್ಮಾವತಿ ಹೆಂಗೆ ಹೇಳಿದ್ಲು, ಆಕಿನೂ ಹಂಗೆ ಹೇಳಿದ್ಲು. ಈಕಿ ಹೇಳ್ತಾಳೆ, ನನ್ನ ಮಲ್ಲಯ್ಯ ಹಂಗದನ್ನು ಹೇಳಿ ಕೇಳಂದ್ಲಕ್ಕಿ. ಈಕೆ ಅಂದ್ಲಲ್ಲ, ಜನನಿಲ್ಲ, ಮರಣಿಲ್ಲ, ಹುಟ್ಟಿಲ್ಲ, ಸಾವಿಲ್ಲ, ಬೆಂಕಿಗೆ ಸುಡುವುದಲ್ಲ, ಗಾಳಿಗೆ ಹಾರುವುದಲ್ಲ, ಖಾಯಮವಾಗಿರ್ತಕ್ಕಂಥವ ನನ್ನ ಸೌಭಾಗ್ಯ, ನನ್ನ ಸಿರಿ, ನನ್ನ ಮುತ್ತೈತನ್ ಎಂದು ಹೋಗಲಾರ್ದವನ ಬರ್ತಾನೋ ಅಂತ ಹೇಳಿದ್ಲಿಕ್ಕೆ. ಮಾದೇವಿ ಹೇಳ್ತಾಳೆ, ಅಮ್ಮ ನನ್ನ ಗಂಡ ಎಂಥವದನಂದ್ರೆ ಒಡಲಿಲ್ಲದ, ಕಡೆಯಿಲ್ಲದ, ನುಡಿಯಿಲ್ಲದ, ರುಹು ಇಲ್ಲದ ಚೆಲುವಂಗೆ ಆನು ಒಲದೆಯವ್ವ. ಸ್ವಲ್ಪ ಹಳೆಗನ್ನಡ ಶಬ್ದ ಇದು, ತಿಳಿಗನ್ನಡಲ್ಲ, ಸರಳಗನ್ನಡಲ್ಲ. ಒಡಲಿಲ್ಲ ಅಂದ್ರೆ ಈಗೇನು ಜಗತ್ತಿನ ಗಂಡಸೂರು ಅದಾರಲಿ ಗಂಡ್ಮಕ್ಳು, ಅವ್ರಂಗ ನನ್ನ ಗಂಡಗ ಹೊಟ್ಟಿ ಇಲ್ಲ ಅಂದ್ರೆ ಅವನಿಗೆ ಹೆಂಗೆ ಹೊಟ್ಟಿರ್ತದ, ನಾವನ ಹೊಟ್ಟೆಗೆ ನಾವೆಲ್ಲ ಇದ್ದೀವಿ, ಹೆಂಗಿರ್ತದೆ. ಅವು ಏನಂದ್ಲಕ್ಕಿ, ಒಡಲಿಲ್ಲ, ಕಡೆ ಇಲ್ಲ. ಕಡೆ ಅಂದ್ರೆ ನಾವು ಬಂದಿದ್ದೆವು, ಒಂದ್ಸಲ ಹೋಗ್ತೀವಿ, ನಮಗೆ ಆರಂಭನೂ ಅದ ಕೊನೆನೂ ಅದ. ಅವನಿಗೆ ಆರಂಭನೂ ಇಲ್ಲ, ಕೊನೆನೂ ಇಲ್ಲ. ಆರಂಭ ಕೊನೆಗಳಿಗೆ ಪ್ರೇರಕ, ಸಾಕ್ಷಿ ಹೇಳುದ್ಲಕ್ಕೆ. ಹೊಟ್ಟಿ ಇಲ್ಲ ಅವನಿಗೆ. ಎರಡನೇ ಶಬ್ದ ಅಂತ ನುಡಿ ಇಲ್ಲ. ನುಡಿ ಇಲ್ಲ ಅಂದ್ರೆ ನಾವು ಮಾತಾಡಕತ್ತೀವಿ, ಈಗೆಲ್ಲ ಇದಕ್ಕೆಲ್ಲ ಅನೇಕ ಒಳಗೆಲ್ಲ ಸಾಮಾನುಗಳದ, ಅವಿಲ್ಲ ಅಂದ್ರೆ ಶಬ್ದ ಬರಂಗಿಲ್ಲ. ನನ್ನ ಗಂಡ ಮಾತಾಡವಲ್ಲ, ಅವನಿಗೆ ಶಬ್ದಿಲ್ಲ. ಈಗಂದ್ರಲ್ಲ ನೀಲಕ್ಕಂದ್ರೆ ನಿಗಮಗೋಚ, ನಿಗಮ ಅಂದ್ರೆ ಅಗಮ ನಿಗಮಾದಿಗಳಿಗೆ ನಿಲುಕಲಾರದವ. ನನ್ನ ಗಂಡ ಮಲ್ಲಿಕಾರ್ಜುನ ಸ್ವಾಮಿ ಶಬ್ದಕ್ಕೆ ನಿಲುಕಲಾರದವ, ನಿಶಬ್ದ ಬ್ರಹ್ಮ. ಎರಡೇನಂದ್ರು, ಒಡಲಿಲ್ಲ, ನುಡಿ ಇಲ್ಲ, ಕಡೆ ಇಲ್ಲ. ಅವನಿಗೆ ಆರಂಭನೂ ಇಲ್ಲ, ಮುಕ್ತಿನೂ ಇಲ್ಲ. ರೂಪಿಲ್ಲ, ಕರಗ ಕೆಪ್ಪಗಿಗಿನ ಗಣಸರದಲ್ಲಿ ಹಿಂಗಿಲ್ಲವ. ಎಂಥವದನ, ನಿರ್ವಿಕಲ್ಪ, ನಿರಾಮಯ, ನಿಶೂನ್ಯ, ಅಂತಪ್ಪ ಚೆಲುವ ಗಂಡಂಗೆ ನಾನು ಒಲದೆಯವ್ವ ಅಂದ್ಲಕ್ಕಿ. ಅದಕ್ಕೆ ಅವನ ಮನೆಗೆ ನಾನು ನಡ್ಲಿಕ್ಕೆ ಹೋಗ್ಬೇಕಾಗಿತ್ತು ಅಂದ್ರೆ ನಿಮಗೆ ಕಳಿಸ್ಲಿಕ್ಕೆ ಬರಂಗಿಲ್ಲ ಅಂದಳಕ್ಕಿ. ಮಾದೇವಂತಾಳ, ನೀವು ಹುಟ್ಟಿ ಸಾಯುವ ಮಕ್ಕಳನ್ನು ಗಂಡ ಮನೆಗೆ ಕಳಿಸ್ತೀರಿ, ಹುಟ್ಟು ಸಾವುಗಳನ್ನು ಗೆಲ್ಲಿದ ಗಂಡನ ಮನೆಗೆ ಕಳಿಸುವ ಸಾಮರ್ಥ್ಯ ನಿಮ್ಮಲ್ಲಿಲ್ಲ. ನನ್ನನ್ನು ಕಳಹುವರೆಲ್ಲ ಕಲ್ಯಾಣದಲ್ಲಿ ಅದಾರ, ನಾ ಅಲ್ಲಿಗೆ ಹೋಗ್ತೀನಿ ಅಂದಳಕ್ಕಿ. ನಾನು ಅಲ್ಲಿಗೆ ಹೋಗ್ತೀನಿ ಅಂದಳಕ್ಕಿ. ನಾಗರಾಯಿ ಪದ್ಮಾವತಿ ಹೇಳಿದ್ಲು, ಅಪ್ಪ ನಮ್ಮವ್ರು ಹಿಂಗೆ ಬರ್ತಾರಂತಂದು ಕೂಡಲೇ ಬರಲಿ ಹೇಳಂದ. ಬರಲಿ ಅಂತೇಳಿ ಮಗಳ ಮನೆಯಾಗ ಹೋದ್ಲು. ಈ ಕಡೆ ಅಮೋಘ ಸಿದ್ದೇಶ್ವರ ಭೂತಾಳ ಸಿದ್ಧ ನನ್ನ ಕರೆದು ಹೇಳ್ತಾನ, ಸ್ವಲ್ಪ ಮಕಣಾಪುರಕ್ಕೆ ಹೋಗ್ಬೇಕು ಭೂತಾಳ ಸಿದ್ಧ. ಜಿ ಅಪ್ಪಾಜಿ ಅಂದ. ಯಾಕೇನು ಕೇಳಿಲ್ಲ. ಇಬ್ಬರು ಕೂಡಿ ಹೊರಟ್ರು. ಹಗಲ ಮ್ಯಾಗ ಜಾಡಿ, ಬಗಲಿಗೆ ಭಂಡಾರ ಚೀಲ, ಹಣೆ ಮೇಲೆ ತ್ರಿಪುಂಡ ಧಾರಣ ಭಸ್ಮ, ಭಂಡಾರ ಕೈಯೊಳಗೆ ನಾಗಬೆತ್ತಾವಿಗೆ,
ರುದ್ರಾಕ್ಷಿ ಮಾಲೆ ಭೂತಾಳಸಿದ್ದ ಹಿಂದೆ ಅವರಪ್ಪ ಮುಂದೆ ಹೊರಟರು. ಊರು ಸಮೀಪಕ್ಕೆ ಬಂದ ಕೂಡಲೇ ಅಮೋಘ ಸಿದ್ದೇಶ್ವರರು ತಮ್ಮ ಯೋಗ ಶಕ್ತಿಯಿಂದ ನಿಜ ರೂಪವನ್ನು ಬದಲಾಯಿಸಿ 99 ವರ್ಷನ ಮುದುಕ. ಬಾಯಾಗ ಒಂದು ಹುಡುಕ್ಯಾಡಿ ಬ್ಯಾಟ್ರಿ ಹಚ್ಚಿ ನೋಡಿದ್ರೆ ಹಲ್ಲಿಲ್ಲ. ಕೂದಲಂತೂ ಎಲ್ಲ ಅರ್ಧಂಬರ್ಧ ಕಿತ್ತಿ ಹೋಗ್ಯಾವ. ಅಷ್ಟೇ ಎಲ್ಲ ಕೆದರಿದ ಜಡೆಗಳು, ಬಡಕಲಾದ ದೇಹ, ಕೈಯಾಗೊಂದು ಊರು ಕೋಲ. ಅವೆಲ್ಲ ಸಾಮಾನ್ಯ ಭೂತಾಳಿಸಿದ್ದು ಕೊಟ್ಟು ಇವ ಹಿಂಗಾದ, ನೀವೆಲ್ಲ ಇರ್ಲಿ ನಿನ್ನ ಹತ್ರ ಅಂಥೇಳಿ ಬಾಯಾಗೇನು ಜೊಲ್ಲ ಹಿಂಗೆ ಶೌಂಗಿ ಇಳಿ ಹೆಂಗೆ ಧಾರಾಕಾರವಾಗಿ ಸೋರ್ತಿವು. ನಣ ಘಮ್ಮಂತ ಮುಕುರುತ್ತೀವು. ಕಣ್ಣೆಲ್ಲ ಪಿಚು ತುಂಬಿತ್ತು. ಗಮ್ಮಂತ ನಾರ್ತಿದ್ದ. ಮಕಣಾಪುರಕ್ಕೆ ಬಂದ. ಬಳಕೋತು ಆ ಗ್ವಾಡಿಗೆ ಈ ಗ್ವಾಡಿಗೆ ಹಾಯ್ತಾನೇನೋ ಅನ್ನುವಂಗೆ ಮಾಡ್ಕೋತ ಬಂದು ಗೌಡರ ಮನೆಯೊಳಗೆ ಹೋದ. ಅವರು ಮಂಚದ ಮೇಲೆ ಕೂತ್ಕೊಂಡಿದ್ರು. ನೋಡಿದ್ರು. ಯಾರಿವ? ನನ್ನ ಮಾದ್ನಿ ಇಲ್ಲದನ ನೇರವಾಗಿ ಮನೆಗೆ ಬಂದಲ್ಲ ಭಿಕ್ಷುಕ ಅಂದ. ಹಾಗೇ ಬಂದು ಅಂಗಳದಾಗ ನಿಂತ್ಕೊಂಡ್ರು. ಗೌಡ ಕೇಳ್ದ, ಯಾರಪ್ಪ ನೀವು ಅಂತ ಕೇಳಿದ ಕೂಡಲೇ ಅಮೋಘ ಸಿದ್ದೇಶ್ವರ ಹೇಳ್ತಾನೆ, ನಾವು ಇಲ್ಲೇ ಯಪ್ಪ ಗುಡ್ಡದ ಸನಿಯವರು ಅಂದ. ಮುದುಕರು ಹಿಂಗೆ ಮಾತಾಡ್ತಾರೆ. ನಾಟಕ ನೋಡ್ರಿ ನೀವೆಲ್ಲ. ಅವ್ರದ್ದು ನೋಡಿ ನಾನು ಹಿಂಗೆ ಮಾಡ್ಲಿಕ್ಕತ್ತೀನಿ. ನಾಟಕ ಪಾತ್ರ ಮಾಡ್ತೀರಿ, ಭಾಳ ಚಲೋ ಮಾಡ್ತೀರಿ ನಾಗರೇ ಅಮೋಘಂದು ಅಂದ ಕೂಡಲೇ ಪರವಾಗಿಲ್ಲ, ಯಾಕೆ ಬಂದಿರಪ್ಪ ಅಂತ ಕೇಳ್ತಾನೆ. ನಾವು ಕನ್ಯಾ ನೋಡಲು ಬಂದೀವಿ ಅಂದ. ಯಾರಿಗೆ? ಕನ್ಯಾ ನೋಡ್ಲಿಕ್ಕೆ ಹೆಂಗೆ ಬರಬೇಕು? ಎಂಥವ್ರು ಬರಬೇಕು? ಅವರು ತಲೆ ಮೇಲೆ ರೇಷ್ಮೆ ಪಟ್ಕ ಇರಬೇಕು, ಹೆಗಲ ಮ್ಯಾಗ ದಡಿ ಧೋದ್ರ ಇರಬೇಕು, ಮ್ಯಾಂಚಿಟ್ಟು ಧೋದ್ರ ಇರಬೇಕು, ಕಸಿ ಹೆಂಗಿರಬೇಕು, ಆಗಿನ ವೈಶಿಷ್ಟ್ಯ ಅದು. 10 ಜನ ಹಿಂದೆ ಬೆನ್ನು ಹತ್ತಿರಬೇಕು. 4 ಗಾಡಿಗಳನ್ನು ಕಟ್ಕೊಂಡು ಬರಬೇಕು. ಬೇಡ ಕುದುರೆಗಳನ್ನ ಮೇಲೆ ಹತ್ತಿ ಬರಬೇಕು, ಬೇಡ ಆನೆ ಮೇಲೆ ಬರಬೇಕು. 7 ಹಟ್ಟಿ ಗೌಡನ ಮನೆಗೆ ನೀವು ಕನ್ಯಾ ನೋಡಕ್ ಬಂದ್ರಿ? ಹೌದ್ರಿ ಗೌಡ್ರೆ ಅಂದ್ರು. ಪರವಾಗಿಲ್ಲ, ಇವ್ರ ವಯಸ್ಸು ನೋಡಿ ಅವಂತಾನ, ನಿಮ್ಮ ತಮ್ಮನ ಮಗನಿಗೋ ಅಣ್ಣನ ಮಗನಿಗೋ ಮೊಮ್ಮಗನಿಗೋ ನಿನ್ನ ಜಿರ್ಮಮ್ಮಗನಿಗೋ ಕೇಳಿದಾಗ ಮುದುಕ ಅಂತಾನ, ಗೌಡ್ರೆ ನನಗೆ ಮಕ್ಕಳು ಇಲ್ಲ, ಮೊಮ್ಮಕ್ಕಳು ಇಲ್ಲ. ಮತ್ಯಾರಿಗೆ? ನನಗೆ ಕೊಡಬೇಕು. ಅವನಿಗೆ ಹೆಂಗಾಯ್ತಂದ್ರೆ ಒಲ್ಯಾಗ ತುರುಕಿದ ಕಬ್ಬಣ ಸೊಳೈ ತಲೆಯಾಗ ಚುಚ್ಚದಂಗ. ಚಾಂಡಾಲ ಯೋ ಅಂಜಿರಿ, ನಾನು ರೇಂಜರ್ ಇದೀನಿ. ಯಾರ ಮನೆಯೊಳಗೆ ನಿಂತ್ಕೊಂಡು ಮಾತಾಡ್ತಿದ್ದಿ ಅನ್ನೋದು ನಿನಗೆ ಹೆಸರಿದೆಯಾ? ಇದು 7 ಹಟ್ಟಿಗೌಡರ ಮನೆತನ, ವತನದ ಮನೆತನ, ಅಧಿಕಾರದ ಮನೆತನ, ಸಂಪದ್ಭರಿತವಾದಂಥ ಮನೆತನ, ಗೌರವಾನ್ವಿತವಾಗಿರ್ತಕ್ಕಂಥ ಮನೆತನ, ಮರ್ಯಾದಿ ಪುರುಷ ನಾನು. 7 ಹಟ್ಟಿ ಜನಾದಿಗಳೆಲ್ಲ ಒಂದು ಮನೆಯವರು ಸಹಿತ ನನ್ನುಗಳ ದಾಟದೆ ಇನ್ನೊಂದು ಕಾರ್ಯವನ್ನು ಮಾಡಕ್ಕೆ ಸಾಧ್ಯ ಇಲ್ಲ. ಅಂಥವನ ಮನೆ ಅಂಗಳದಲ್ಲಿ ನಿಂತ್ಕೊಂಡು ಸುರಲೋಕದ ಸುಂದರಿ, ಪರಮಾತ್ಮನ ಹೆಂಡತಿ ಪಾರ್ವತಿಗಿಂತಲೂ ನನ್ನ ಮಗಳು ಸುಂದರಿ, ಅಂಥ ಮಗಳನ್ನ ಹೇಳಿ ಗಮ್ಮಂತನ ಮುಖರಿ ಅವನ ನನ್ನ ಮಗಳನ್ನ ಕನ್ಯಾ ಕೇಳ್ತೀಯ? ದುಷ್ಟ ಅಂತ ಗದರಿಸ್ತಾ ಇದ್ದಾನೆ. ಮನ್ನೇಳಿ ನಿಮ್ ಅತಿಥಿ ದೇವೋ ಭವ. ಮಹಾತ್ಮರು ಹೇಳ್ತಾರೆ, ಕಡವೆ ಮಹಾರಾಜ್ ಹೇಳ್ತಾನೆ, ಮನೆಗೆ ಯಾರಾದರೂ ಬಂದ್ರೆ ಮೊದಲು ಅವ್ರಿಗೆ ನಕ್ಕೋತು ಊಟ ಮಾಡಿ ಅನ್ಬೇಕಂತ. ಇಲ್ರಿ ಊಟ ಆಗ್ಯದಂದ್ರೆ ಒಂದು ಕಪ್ ಚಹಾ ಕುಡ್ರಿ ಅನ್ಬೇಕಂತ. ಅದನ್ನೂ ಆಗ್ಯದ್ರಿ ಅಂದ್ರೆ ಒಂದು ಗ್ಲಾಸ್ ನೀರು ಕುಡ್ರಿ ಅನ್ಬೇಕಂತ. ಅದನ್ನೂ ಅಲ್ಲಂದ್ರೆ ಪ್ರೀತಿಯಿಂದ ಅವ್ರನ್ನ ಮಾತಾಡಿಸ್ಬೇಕಂತ. ಮತ್ತು ಅದನ್ನೂ ಅಲ್ಲಂದ್ರೆ ಏನು ಮಾಡಬೇಕು?
ನೀರು ಕುಡಿದು ಸಾಯ್ಬೇಕು. ಸಂಸ್ಕೃತಿ ಹೇಳ್ತದೆ. ಹಾಗೆ ಕೊಡೋದು ಬಿಡವಲ್ಲೇ ಯಾಕ ಇಂಥ ರೀತಿ ಗದರ್ಸದ ನೋಡಿ ಅಮೋಘ ಸಿದ್ದೇಶ್ವರ ಭೂತಾಳ ಸಿದ್ಧಗ 0 ಮಾಡ್ದ. ಬಗ ಕಸ ಹೈತ ಆದಮಿ ಬಗಿಟ್ಲನ ನೋಡಿದೇನೋ ಅಂದ. ಅವ ಮಾಡಲ್ಲದು, ಅವ ಮಾಡಲ್ಲ, ಅವನ ಮನೆಯಾಗಿದ್ದದು ಮಾಡಿಸ್ಲಿಕ್ಕೈತಿ. ಸುಮ್ಮ ಅಲ್ಲೇ ಮಾತಾಡ್ತಾರ ಅಂದು ಹೇಳ್ತಾನ. ಅಲ್ಲಪ್ಪ ಗೌಡ್ರೆ, ಅಲ್ಲ ಎಷ್ಟು ಚಲೋ ಚಲೋ ಮಾತು ಹೇಳಿದ್ರಿಲ್ಲ. 7 ಅಟ್ಟಿ ಗೌಡ್ರು ಅಂತಂದ್ರಿ, ಗೌರವಾನ್ವಿತ ಆದಂಥ ಮನೆತನ ಅಂದ್ರಿ, 700 ಜನ ನೀವು ಹಾಕಿದುಗಳು ದಾಟುವುದಿಲ್ಲ ಅಂತಂದ್ರಿ. ಇಂಥ ದೊಡ್ಡ ಗೌಡ್ರಾಗಿದ್ದರೂ ಕೂಡ ಮನೆಗೆ ಬಂದವರಿಗೆ ಇಂಥ ಮನನೋಯಿಸುವಂಥ ಮಾತುಗಳನ್ನು ಆಡುವುದು ಇದು ನಿಮಗೆ ಗೌರವ ಅಲ್ಲ, ನಿಮಗೆ ಭೂಷಣ ಅಲ್ಲ. ಅದಕ್ಕೆ ಕೊಡಾಕ ಬಿಡ್ರಿ, ಆದರೆ ಮಾತಾಡೋದು ಇದು ಚಲೋ ಅಲ್ಲ ಅಂದ್ಕೂಡ್ಲಿ ನನಗೇ ಬುದ್ಧಿ ಹೇಳ್ತೇನೋ ಮೂರ್ಖ, ಬುದ್ಧಿಗೇಡಿ. ಇನ್ನೊಂದ್ಸಲ ನಾಲಿಗೆ ಎತ್ತಿದ್ರೆ ನಾಲಿಗೆ ಕಿತ್ತಿ ಹಾಕ್ತೀನಿ ಮಗನೇ, ನಡೆ ನಮ್ಮ ಮನೆ ಒಳಗಿಂದ ಹೊರಗಂದ. ಯಾರು ಬಂದಾರ್ರಿ? ಯಾರು ಬಂದಾರ? ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವರ ಒಡೆಯ ಮುಮ್ಮೆಟ ಗುಡ್ಡದ ಅಮೋಘ ಸಿದ್ಧ ಬಂದಾನೋ. ಹೆಗಲ ಮೇಲೆ ಜಾಡಿ ಹೊತ್ತ ಕೈಯೊಳಗ ಬೆತ್ತ ಹಿಡಿದ, ಭಂಡಾರ ಚೀಲ ಬಗಲಿಗೆ ಹಾಕಿ ನಡೆಯುತ್ತ ಬಂದಾನೋ. ದೇವ ಬಂದ ನಮ್ಮ ಒಡೆಯ ಬಂದಾನೋ, ಮುಮ್ಮೆಟ್ಟ ಗುಡ್ಡದ ಶಿವಯೋಗಿ ಬಂದ. ಅರ್ಥನೇ ಆಗಲಿ. ಗದ್ರಿಸ್ಲಿಕ್ಕತ್ತ ನಡೀತಿರೋ ಆಳ ಮಕ್ಕಳನ್ನ ಹಚ್ಚಿ ಕುತ್ತಿಗೆ ಹಿಡಿದು ದಬ್ಬಲು ನಿಮಗ ಅಂತ ಕೇಳಿದಾಗ ಅಮೋಘ ಸಿದ್ದೇಶ್ವರ ಮುಗುಳ್ನಳಿಗೆ ನಗತ ಅಂತಾನ. ನೀವು ದಬ್ಬುದು ಬ್ಯಾಡ್ರಿ ಗೌಡ್ರ, ನಾವ ಹೋಗ್ತೀವಿ ಅಂತ ಅಂಗಳದಾಗ ಬರಿಯಲಿಲ್ಲ, ಕೂಡಲಿಲ್ಲ, ಒಂದು ತೆಂಪಿಗೆ ನೀರೆತ್ತಿ ಕೂಡಲಿಲ್ಲ. ಎಂಥ ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ, ಮುಂದೆ ನಮಗೇನಾದರೂ ಅಳಗಲಾಗುವಂಥ ಪರಿಸ್ಥಿತಿ ಬಂತು ಅಂದ್ರೆ ಬಾಯಾಗ ಕೆಟ್ಟ ಶಬ್ದ ಬರುತ್ತಾವ. ಕೈಲಿ ಕೆಟ್ಟ ಕೆಲಸ ಮಾಡಕ್ಕೆ ಹಸ್ತದ, ಇಲ್ಲದ್ದು ಮಾಡಕ್ಕೆ ಹಸ್ತದ. ಪುಣ್ಯ ಬರೋದಿತ್ತು ಅಂದ್ರೆ ದಾನ ಮಾಡ್ಲಿಕ್ಕೆ ಹಸ್ತದ. ಲಕ್ಷದಾಗ ಇಟ್ಕೋಬೇಕು. ಭಾಳ ಜಾಕಿಯಾಗಿರ್ಬೇಕ್ರಿ, ಭಾಳ ಸಾವಧಾನ ಆಗಿರ್ಬೇಕು ಮನುಷ್ಯ ಜೀವನದ್ರು. ಯಾವಾಗ ಏನು ಬರ್ತದ ಗೊತ್ತಾಗುವುದಿಲ್ಲ. ಯಾವಾಗಲೂ ಎಚ್ಚರಾಗಿ, ಮನಗದಾಗನು ಎಚ್ಚರಿರ್ಬೇಕಂತ್ರಿ. ಏನ್ರಿ? ಮನಗದಾಗನು ಎಚ್ಚರಿರ್ಬೇಕು. ಮನಗದಾಗ ಎಚ್ಚರಿದ್ದಾಗನ ಹರಿಶ್ಚಂದ್ರನ ಸತ್ವ ಪರೀಕ್ಷೆ ಮಾಡಲಿಕ್ಕೆ ವಿಶ್ವಾಮಿತ್ರ ಬಂದು ಸ್ವಪ್ನದೊಳಗು ದಾನ್ ಬಿಡಿದ ಕೊಟ್ಟ. ಯಾರ್ಯಾರಿಗೆ ಕನಸಿಂದ ಕರೆ ಮಾಡ್ತೀವೇನು ಜಗತ್ ಮಾಡ್ತೀವನಪ್ಪ? ಯಾರು ಮಾಡುವುದಿಲ್ಲ. ಅದಕ್ಕೆ ಅವ ಮುಂಜಾನೆ ಎದ್ದು ದಾನ ಕೇಳಿದ್ರೆ ಕೊಟ್ಟ. ಯಾಕೆ ಕೊಟ್ಟ ಅಂದರೆ ಹರಿಶ್ಚಂದ್ರನಲ್ಲಿ ಜ್ಞಾನ ಇತ್ತು. ತ್ರಿಕಾಲ ಬಾಧಿತ ಭಗವಂತ ಸತ್ಯದಾನ, ಜಾಗ್ರತ, ಸುಸುಪ್ತ, ಸ್ವಪ್ನ, 3 ಕಾಲಗಳಲ್ಲಿ ಎದರಿಟ್ಟು ನೋಡ್ತಕ್ಕಂಥ ಪರಮಾತ್ಮ ಅದನ್ನ ಸ್ವಪ್ನದೊಳಗೂ ಕೊಟ್ಟೀನಿ ಅಂದ್ರೆ ಜಾಗ್ರತದೊಳಗೂ ಕೊಡ್ತೀನಿ, ಕೊಡ್ಲಿ ಇಲ್ಲಂದ್ರೆ ದೇವರು ಸುಳ್ಳಾಗತಾನ ಅಂದವ. ಬಂಧುಗಳೇ, ಅಮೋಘ ಸಿದ್ದೇಶ್ವರ ಮನೆಯಾಗೆಂದು ಹೊರಗೆ ಹೊಂಟು ಬಿಟ್ಟರು. ಮುಮ್ಮೆಟ್ಟು ಗುಡ್ಡಕ್ಕೂ ಬಂದರು. ಸತ್ಯ ಶರಣರ ಮನಸ್ಸು ಒತ್ತಿ ನೋಯಿಸಲು ಬೇಡ. ಧರ್ಮ ಹೇಳ್ತದೆ, ಹೊರಗೆ ಹೋಗಿದ ಕೂಡಲೇ ನಾವೇನೇನೋ ನಮ್ಮ ಭಾಷೆದಾಗ ಅಂತೀವಿ, ಅಮೋಘಸಿದ್ರೆ ಶಾಪ್ ಕೊಟ್ಟ ಋಷಿ ಮುನಿಗಳು ಸಾಧುರು ಎಂದು ಶಾಪ್ ಕೊಡಂಗಿಲ್ಲ. ಅವ್ರ ಆತ್ಮ ನೋಸ್ತಂದ್ರೆ ಅದು ತಾನೇ ಬೆಂಕಿ. ನಾವು ಬಳಸೋ ಭಾಷೆಗಳು ಸ್ವಲ್ಪ ಕಠಿಣ ಇರ್ತಿರ್ತಾವೆ. ನಮ್ಮ ಬುದ್ಧಿ ಪ್ರಕಾರ ಮಾತಾಡ್ತೀವಿ, ಹಾಗಲ್ಲದು. ಮನಸ್ಸನ್ನೂಸ್ತು ಅಲ್ಲಿ ಎಲ್ಲ ಆಗೋದು. ಇವಾಗ ಗುಡ್ಡಕ್ಕೂ ಬಂದಿಲ್ಲ, ಅವ್ರ ಮನೆ ಒಳಗೆ ತೊಂದರೆಗಳು ಚಾಲು ಆದವ್ರಿ. ದನ ಕರಗಳಿಗೆ ಬೇನೆ ಬ್ಯಾಸರಕ್ಕೆ ಹಿಂಡು ದನ ರಕ್ತ ಕಿವ ಹಿಂಡಾಕತ್ತು. ಮನ್ಯಾಗ ಆಳ ಮಕ್ಕಳು ತಂತ ನಮ್ಮ ಮನೆ ಬಿಟ್ಟು ಹೋಗಾಕತ್ರು. ಒಬ್ಬರ ಮಾತು ಒಬ್ರಿಗೆ ಕೇಳಲ್ರು.
ಆರೋಗ್ಯದೊಳಗೆ ತಾರತಮ್ಯ ಆಯಿತು. ಮಾಡಿದ ಅಡಿಗೆನರೇ ಉಣ್ಬೇಕು ಸೌರ್ಷಿ ಅನ್ನೋದ್ರೊಳಗೆ ಒಳಗೆಲ್ಲ ಹುಳ ಕಾಣಿಸ್ತಿದ್ದು. ಇದು ಪ್ರಸಂಗ ಬಹಳ ಕಠಿಣ ನಡೀತ್ರಿ. ಅವರು ಏನು ಮಾಡಬೇಕು ಅನ್ನೋದು ಅವನಿಗೆ ತಿಳಿಲಿಲ್ಲ. ಈ ಘಟನೆಯಿಂದ ಬೇಜಾರು ಪಟ್ಟು ಅವ್ರ ಮನೆಯಾಗ ಪದ್ಮಾವತಿ ಒಬ್ಬಕ್ಕಿನ ಆರೋಗ್ಯವಂತಳಾಗಿದ್ಲಂತ. ಮತ್ಯಾರು ಎಲ್ಲ ನೆರಳುತ್ತಾನೇ ಇದ್ರು. ಇಂಥ ಪ್ರಸಂಗ ನೋಡಿ ಮಗಳಿಗೆ ಕೇಳಿದಂತೆ ಗೌಡ್ರು, ತಂಗಿ ಏನಮ್ಮ ಇದೆಲ್ಲ ಪರಿಸ್ಥಿತಿ ಬಹಳ ದುರ್ಸ್ರ ಆಯ್ತಲ್ಲ, ಇದೇನು ಕಾರಣ, ಎಲ್ಲಿ ಹೋದ್ರೆ ಇದನ್ನ ದೂರ ಆದೀತು ಅಂತ ಮಗಳನ್ನು ಕೇಳ್ತಾ ಇದ್ದಾನೆ. ಮಗಳು ಯಾಕೆ ಹೇಳ್ತಾಳಕಿ ಗುರುತಿತ್ತು ಇದ್ರೂ ಕೂಡ ಇನ್ನ ಇವನು ಸೊಕ್ಕ ಕೆಳಗೆ ಬರಲಿ ಅಂದಳಕಿ. ಕರಗಲಿವ ಶೇಂಗಾದ ಬೆಳ್ಳಿಗೆ ನೀರು ಬಿಡಲಿಲ್ಲ ಅಂದ್ರೆ ಹೆಂಗೆ ನೆಲ ಹಿಡಿತದೆ ಹೆಡಕ್ಕೆ ಹೋಗೋದು, ಹಂಗೆ ಇವನು ಹಿನ ಹೆಡಕ್ಕೆ ಹೋಗಿಬೇಕಲ್ಲ ಅಂತೆ. ಅಕ್ಕಿ ಅಂದ್ಲು, ಯಪ್ಪ ನಿನ್ನ ಮನೆಯಾಗಿನ ಕಾಡಾಟ ಕಾಳಗ ದೂರ ಆಗ್ಬೇಕಾಗಿತ್ತಂದ್ರೆ ಸದರಗಿರಿ ಪಟ್ಟಣದಾಗ ಇಸ್ಲಾಂ ಧರ್ಮದ ಒಬ್ಬ ಹೆಣ್ಮಗಳು ಬಿಬಿ ಫಾತಿಮಾ ಅಂತ ದೇವ್ರು ಹೇಳ್ತಾಳ. ಆಕಿ ಎಲ್ಲ ಹೇಳ್ತಾಳ, ಹೊಟ್ಟೆಗಿಂದು ಹೊರಗಿಂದು ಒಳಗಿಂದೆಲ್ಲ ಆಕಿನ ಕಡೆ ನೀವು ಹೋಗು ಅಂತ ಹೇಳಿದ್ಲು. ಇವ ದುಪಾಟ್ಯಾಗ, ಅವಾಗ ದುಪಾಟಿ ಇದ್ದಲ್ಲ ಮುದುಕ, ಈಗಿಲ್ಲ. ಈಗ ದುಪಾಟಿನೂ ಇಲ್ಲ, ಶಲ್ಯನೂ ಇಲ್ಲ, ರುಮಾಲು ಇಲ್ಲ, ಟೆಪಿಗೆ ಇಲ್ಲಿಗ ಮೊಳಕಾಲ ಮೇಲೆ ಪ್ಯಾಂಟ್ ಅವ ಅಂಗಿ ಅಂತೂ ನನಗದ್ರ ಹೆಸರು ಬರಂಗಿಲ್ಲ. ಆ ಬಳಿಕ ಆ ಹುಡುಗರು ಏನಾರ ಬಗ್ಗೆ ಕೆಲಸ ಮಾಡಕತ್ತಂದ್ರೆ ಅವ್ರ ಮುಕ್ಳಿ ಎಲ್ಲ ಹೊರಗೆ ಕಾಣಿಸ್ತದೆ. ಫ್ಯಾಷನ್ ಇವೆಲ್ಲ ಡ್ರೆಸ್ಗಳು. ಏನು ಮಾಡು, ಥಂಡಿ ಬಿಟ್ರೆ ಹೊಸಗೊಳಕ್ಕೆ ಬರಲ್ಲ. ಎಲ್ಲರೇ ಬೀಗರು ಊರಿಗೆ ಹೋಯ್ದೆ ಮೈ ತಗೊಳಕ್ಕೆ ಹೋಯ್ತು ಅಂದ್ರೆ ಸುತ್ತಗೊಳಕ್ಕೆ ಬರಂಗಿಲ್ಲ. ಹಂಗೆ ಬರಬೇಕ್ರಿ ಮಂಗೆ 2,000 ರೂಪಾಯಿ. ಏನು ಡ್ರೆಸ್ಸಪ್ಪ, ಇರ್ಲಿ ಸುಮ್ಮನೆ. ಆ ದುಪಾಟಿ ಒಳಗೆ ಜ್ವಾಳ ಕಟ್ಕೊಂಡು ಸದರಗಿರಿ ಪಟ್ಟಣಕ್ಕೆ ಹೋಗಿ ಪಾಳಿ ಹೆಚ್ಚಿತ್ರಿ. 100 ಜನ ಕೂತಿತ್ತು ಹಿಂಗೆ ಸಾಲ. ದೇವ್ರ ಕೇಳಕ್ಕೆ ಭಾಳ ಮಂದಿ ಓದ್ತಿರ್ತಾರೆ, ಪುರಾಣ ಕೇಳಕ್ಕೆ ಅಟ್ಟು ಮಂದಿ ಬರಂಗಿಲ್ಲ. ನಿಮ್ಮ ಊರಾಗ ಬಂದಿರಿ ಮತ್ತು ಹಿಂಗ್ಯಾಕತನ ಮಾತು ನೀವು ಬಂದಿರಿ. ಸಾಲ ಇವನು ಹೋಗಿ ಪಾಳಿ ಹಸ್ಕೊಂಡು ಕೂತ. ತಾಸು 2 ತಾಸಿನ ಮೇಲೆ ಪಾಳಿ ಬಂತು. ಆಕೆ ಮೈ ತುಂಬಿ ದೇವ್ರಿಗೆ ಹೇಳ್ತಿದ್ಲ. ಹಂಗೆ ಇವ ಬಂದು ಮುಂದೆ ಕೂತ್ಕೊಂಡ ನೋಡಿದ್ಲಕ್ಕಿ. ಆಕಿನ ಮೈಯಾಗ ದೇವ್ರು ಬರ್ತಿತ್ತು. ಅಂಜಿರಿ ಯಾರು ಮತ್ತು ನನಗೆ ಬಂದಿಲ್ಲ. ಆಕಿ ಬಂದು ಹೇಳಕತ್ತೀನ, ನನಗೆ ದೇವ್ರನ್ನು ಬರೋದಿಲ್ಲ. ದೇವ್ರು ಬರ್ತಾನೆ ಹೆಂಗೆ ಹೋಗ್ತಾನೆ ಹೆಂಗೆ ನನಗೆ ಗೊತ್ತದ ಪಕ್ಕ. ಅದು ಬರ ಹೋಗವ ಅಲ್ಲವ. ಗಾಳಿ ಹಂಗೆ ನಿಮ್ಮೊಳಗದ ನಮ್ಮೊಳಗದ ಜಗತ್ತಿನೊಳಗದ ಹಂಗೆ ಪರಮಾತ್ಮ ಅದಾನ. ಆಕಾಶ ಕೊಡದಾಗ ಹೆಂಗದ, ಬಿಂದಿಗೆಗೆ ಹೆಂಗದ, ನಮ್ಮೊಳಗೆ ಹೆಂಗದ, ಎಲ್ಲ ಕಡೆ ಒಂದಿ ಅದ. ಆಕಾಶ ಗಡಿಗೆ ಹೊಡಿತು, ಅದು ಎಲ್ಲಿದ ಬಂದಿತ್ತು ಅಲ್ಲಿ ಹೋಗ್ತದ. ಏನಪ್ಪ ಹೆಂಗೆ ಮಾಡೋದ್ರಿ. ಭಾಳ ಡೇಂಜರ್ ಇರ್ತಾರೆ ಒಬ್ಬೊಬ್ರು. ದೇವ್ರು ಬರ್ತಾನಂತೇಳಿ ಒಬ್ಬ ಕೆಣಮಗಳು ಪಂಡ್ರಾಪುರಕ್ಕೆ ಹೊಂಟಳಂತ್ರಿ. ಪಾಂಡುರಂಗನ ಆಷಾಢ ಏಕಾದಶಿ. ಆಕೆನೂ ಎಲ್ಲ ಮನೆ ದೇವ್ರು ಹೇಳಕ್ಕಿನಿ. ಇಲ್ಲಿ ಯಾರು ಹೇಳೋರಿದ್ರಿ ಶೆಟ್ಟಿ ಬಂದ್ರಿ, ಓ ನಾವು ಆ ಕಡೆದು ಹೇಳ್ತೀವಿ. ಆಕೆ ಬಸ್ನ ಕೂತಳು. ಎಷ್ಟೇ ಅವ ಟಿಕೆಟ್ ಮಾಸ್ಟರ್ ಜತ್ತಿನ ಒಂದ ಟಿಕೆಟ್ ಕಾಡ ಅನ್ಕೋತ ಬಂದವ. ಈಕಿ ಮುದುಕಿ ಅಂದ್ಲು ಟಿಕೆಟ್ ಕೊಡೋದು ಬರ್ತದೆ ಅಂತ ಹೇಳಿ ಪರಡಿ ಹಿಂಗೆ ಕೈ ಹಿಡಿದು ನಡಗಲು ಕತ್ತಳಿ. ಅವ ಅಂದ, आई काय झालं बघा. अंबाबाई आलेत अंगात. कंडक्टर घाबरे. तुळजापूर सोडून आलेत. पीठ बंदळ की येते तांदळ की परवा. ठीक आहे, तिकीट तुझं एक ते अंबाबाईचं एक. ಯಾಡ್ ತೆಗಿ ಅಂದ. ಈಕಿ ಅಂದ್ಲು ಒಂದೇ ತೆಗೆ ಚೊಲೋ ಅಲ್ಲ ಅಂದಳಕಿ. नाही ते आई गेलेत. ठीक आहे एक काढा. ಹಿಂಗೂ ದೇವ್ರು ಬರ್ತಾವ. ಅವ್ರ ಸುದ್ದಿನೇ ಅವ್ರಿಗೆ ಗೊತ್ತಿಲ್ಲ, ದೇವ್ರು ಹೇಳ್ತಿರ್ತಾರೆ. ಮಜಾ ಅದ. ಜಗತ್ನಾಗ ಬಹಳ ಮಂದಿ ಇದ್ರ ಮೇಲೆ ಎದ್ದಾರ್ರಿ. ಅಲ್ಲಿ ಹೋಗಿ ಸಾಧನ ಮಾಡ್ಕೊಂಡು ಬಂದ 7 ಹನುಮಾನ್ ದೇವ್ರ ದರ್ಶನ ಮಾಡ್ದ. ಅವನ ಕಾಲಾಗಿನ ಮ್ಯಾಣ ತಂದು ನಾ ಸಿದ್ಧಿ ಮಾಡ್ಕೊಂಡಿನಿ ಹಾಂಗ ಹಿಂಗಂತವ. ಅದು ಎಂದೂ ನಂಬಬ್ಯಾಡ್ರಿ, ಅದು ಸುಳ್ಳದ, ಖರೆ ಇಲ್ಲ. ನಿಮ್ಮ ಭಾವ ಒಂದೇ ಖರೆ ಅದ.
ನಿಮ್ಮ ಮನಸ್ಸು ಒಂದೇ ಕರೆಯದ, ಮನಸ್ಸಾಕ್ಷಿಯಾಗಿ ಭಾವಸಾಕ್ಷಿಯಾಗಿ ನೀವೆಲ್ಲಿ ದುಡುಕೋತೀರಿ ಅಲ್ಲಿ ಭಗವಂತ ನಿಮಗೆ ಬೆಳಕಿಂಡಿಲಿ ಬರುತ್ತಾನ. ಹಂಗೇನಾದರೂ ಮಾಡೋರಿದ್ರೆ ಜಗತ್ನಾಗ ಒಬ್ರಿಗೊಬ್ರು ಹಾಳಾಗ ಕೊಡ್ಲಿಕ್ಕಿಲ್ಲ. ನಮ್ಮ ಬೇಡದವ್ರು ತೆಗೆದ ಬಿಡವ್ರಲ್ಲ ನಾವು. ಹಂಗಿಲ್ಲದ ಶಿವನ ಶಾಸನ ಇರಲಿ. ಫಾತಿಮಾ ಹೇಳಿದ್ಲು, ಹಿಂಗೆ ಮಾಡ್ತಾರಲ್ಲಿ ಕೈ ಅದಿಲ್ಲ. ಆಕೆ ಹೇಳಿದ್ಲು, ಗೌಡ ನಿನ್ನ ಮನ್ಯಾಗ ಹೆಣ್ಣು ದೇವ್ರ ಸೇರಿ ಅದು ಭಾಳ ಬೆರ್ಸದು. ಆಕೆ ಹೊರಗೆ ಹೋಗಲ್ಲತ್ತಾಳ. ಯವ್ವ ಏನು ಮಾಡಿದ್ರು ಹೋಗ್ತಾಳೆ ಹೇಳು, ನನ್ನಲ್ಲಿ ಏನೂ ಕಮ್ಮಿ ಇಲ್ಲ, ಏನು ಬೇಕಾದ ಮಾಡ್ತೀನಿ, ನಾ ₹1,00,00,000 ಖರ್ಚಾಗಲಿ ಮಾಡ್ತೀನಿ, ಅದು ಹೇಳವ್ವ ಅಂದ. ನೋಡು ಜಪ್ಪಿಸಿ ನೋಡು, ಎಚ್ಚರ್ಲಿ ನೋಡು, ಹೇಳ್ತೀನಿ, ನಾ ಹೇಳ್ದಂಗೆ ಮಾಡಿದ್ರೆ ನಟ್ಟದ ಮುಳ್ಳ ಕೆತ್ತೋಗಿದ್ದೀನೋ. ಆಕೆ ಹೇಳಿದ್ಲು, ನಿನ್ನ ಮನೆಯಾಗಿನ ಕಾಳಗ ದೂರ ಆಗಬೇಕಾಗಿತ್ತಂದ್ರೆ ಮಂಗಳಾರ ಮನೆ ಸ್ವಚ್ಛ ಮಾಡಬೇಕು, ಆಕಳಿ ಸಗಣಿಲಿ ಸಾರಿಸ್ಬೇಕು, ಜಗಲಿ ಮ್ಯಾಗ ರಂಗ ಕುಂಭ ಹಾಕಬೇಕು, ಎಡಕ ಬಲಕ ದೀಪ ಹಚ್ಚಬೇಕು, ಊರಾಗ ಜಡಿ ಕೂಸ 2.5 ವರ್ಷದ್ದು 3 ವರ್ಷದ್ದು ಕೂಸಿತ್ತಂದ್ರೆ ತಂದು ಜಗಲಿ ಮ್ಯಾಗ ಕುಂಡ್ರಿಸಿ ಜುಟ್ಟ ಹಿಡಿದು ಅವನ ಕುತ್ತಿಗೆ ಕಡಿದು ರಕ್ತ ಚೆಲ್ಲದಿ ಅಂದ್ರೆ ನಾ ಮನೆಯಾಗಿಂದ ಹೋಗ್ತೀರಾ. ಹಿಂಗಂದ್ರಿ. ಆಯ್ತೇವ ಅಂದ. ಕೇಳಿ ಮನೆಗೆ ಬಂದ. ಬಡದಲ್ಲಿ ಔಷಧ ಹಚ್ಚಬೇಕೆ ಏನು ಬಡಿಲಾರದಲ್ಲಿ ಹಚ್ಬೇಕ್ರಿ? ಎಲ್ಲಿ ಹಚ್ಬೇಕ್ರಿ? ಬಡಿಲಾರದಲ್ಲಿ ಹಚ್ಕೊಂಡ್ರ ಬ್ಯಾನ್ ಇದ್ದಲ್ಲಿ ತಿಕ್ಕೊಂಡ್ರೆ ಹಣ್ಣಾಗ್ತದೆ. ಇಲ್ಲ, ಇದು ಬ್ಯಾನ್ ಒತ್ತಟಿ ಬರೀ ಒತ್ತಟಿಗೆ ಅದು ಹಂಗಂದು ಸಾಧ್ಯ ಇಲ್ಲ. ಮನೆಗೆ ಬಂದು ಆಕೆ ಹೇಳ್ದಂಗೆಲ್ಲ ಮಾಡ್ದ. ಆಳ ಮಕ್ಕಳು ತಗೊಂಡು ಮನೆ ಸಾರಿಸದ, ಸ್ವಚ್ಛ ಮಾಡ್ದ, ರಂಗ ಕುಂಭ ಹಾಕದ. ಇನ್ನೇನು ಜಡಿ ಕೂಸು ನೋಡ್ಬೇಕಲ್ಲ, ಅವ್ರ ಮನ್ಯಾಗ ಇಲ್ಲ ಕೂಸುಗಳು. ಮನೆಯಾಗಿದ್ರು ಅವನ ಮಕ್ಕಳು ಹೆಂಗೆ ಹೊಡಿತಾನವ? ಹೊಡೆಯಂಗಿಲ್ಲ. ಹೊರಗೆ ಹುಡುಕ್ಲಿಕ್ಕೆ ಶುರು ಮಾಡಿದ್ರೆ ಅವ ಮನುಷ್ಯನಿಗೆ ಮನೆ ಹೇಳಿನಲ್ಲಿ ನಿಮಗೆಲ್ಲ 4 ಪಾಪಗಳು: ಸ್ತ್ರೀ ಹತ್ಯ, ಗೋ ಹತ್ಯ, ಬ್ರಹ್ಮಹತ್ಯ, ಶಿಶು ಹತ್ಯ, ಇನ್ನೊಂದದ ಭ್ರೂಣ ಹತ್ಯ ಅಂತ. ಭ್ರೂಣ ಹತ್ಯೆ ಹೆಂಗಂದ್ರೆ, ನೀವು ಒಂದು 10 ವರ್ಷನ ಚಿಕ್ಕಡಿ ಮೊದಲಿನ ಸರ್ಕಾರ ಇದ್ದಾಗ TV ಒಳಗೆ ಚೆಕಪ್ ಮಾಡಿ ಹೊಟ್ಯಾಗ ಹೆಣ್ಣದ ಗಂಡದ ನೋಡಿ ಹೆಣ್ಣಿತ್ತಂದ್ರೆ ತೆಗೆದು ಹೋಗಿದ್ದೀರಿ ನೋಡಿ. ಅದೇನು ಪಾಪ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಅದಕ್ಕಾಗಿ ಈಗ ಹೆಣ್ಣಿನ ಬಡತನ ಬಂದದ್ದು. ಹೆಣ್ಣು ಎಷ್ಟಿದ್ರೂ ಭೂಮಿಗೆ ಸಿರಿಯದ. ಹೆಣ್ಣಿಲ್ಲಂದ್ರೆ ಜೀವನ ಇಲ್ಲ, ಬದುಕಿಲ್ಲ, ಏನೂ ಇಲ್ಲ, ಪಾರಮಾರ್ಥ ಇಲ್ಲ, ಪ್ರಪಂಚ ಇಲ್ಲ, ಮತ್ತೊಂದಿಲ್ಲ. ತೆಗೆದು ಹೋಗದ್ರಿ, ಅದಕ್ಕೆ ಭ್ರೂಣ ಹತ್ಯೆ ಅಂತ ಕರೀತಾರೆ. ಹಂಗೆ ನಿಮ್ಮ ಕೈಲಿ ನೀವೇ ಟಿವಿಯಾಗ ನೋಡಿ ಯಾರು ತೆಗೆದೋಗದ್ರಿ ಅವರಿಗೆ 24 ಜನ್ಮ ಮಕ್ಕಳಾಗಲ್ರಿ. ತಲೆಯಾಗಿರ್ಲಿ. ಅದು ನಮ್ಮ ಕೈಲಿ ನಾವೇನು ಮಾಡ್ಕೋತೇವೆ? ಭಗವತ್ ಪ್ರಸಾದ್, ಅವ ಮಾಡಿದ್ದದು. ಅದು ನಿಮಗೆ ಗುರುತಿಲ್ಲ. ಅದಕ್ಕೆ ಈಗಿನ ಸರ್ಕಾರ ಏನು ಹೇಳ್ತದೆ? ಬೇಟಿ ಪಡಾವೋ ಬೇಟಿ ಬಚಾವೋ. ಮೂಲ ಪ್ರಕೃತಿ ನಮ್ಮ ಜಗತ್ತು. ಜಗಜ್ಜನನೇ ಕೊಂತಾದೇವಿ ಆದಿಶಕ್ತಿ ಇದು ಜಗತ್ತಿದು. ಹಾಗಾಗಿ ಅವ ಏನು ಮಾಡ್ದ? ಜಡಿ ಕೂಸಿನ ಹುಡುಕೋತು ಹೊಂಟ. ಬಾಲ ಹತ್ಯೆ ಮಾಡಿದ್ರಿ ಏನು ದೋಷದಂತಕ್ಕಂಥದ್ದು ಪರಿಜ್ಞಾನ ಇಲ್ಲ. ಪಶುಬಲಿ ಮಾಡಿದ್ರಿ ಏನು ಪಾಪ ಬರ್ತೈತಿ ಅಂತಕ್ಕಂಥ ಜ್ಞಾನ ಇಲ್ಲ. ಇನ್ನೊಬ್ಬರ ಮನಸ್ಸನ್ನು ನೋಯಿಸಿದ್ರೆ ಎಷ್ಟು ಪಾಪ ಬರ್ತೈತಿ? 100 ಆಕಳುಗಳನ್ನು ಕಡದಷ್ಟು ಪಾಪ ಒಬ್ಬರ ಮನಸ್ಸನ್ನು ನೋಯಿಸಿದ್ರೆ ಬರ್ತದೆ ಬದುಕಿನಲ್ಲಿ. ಹಾಂಗ ಉಣಿಗೆ ಒಟ್ಟು ಹೊಂಟ. ಆ ಊರಾಗ ಒಬ್ಬಕ್ಕಿ ಗಂಡಸತ್ತ ಹೆಣ್ಮಗಳು, ವಿಧವಾ ಸ್ತ್ರೀ, ಹಗಲು ರಾತ್ರಿ ಅನ್ನದೇ ಇನ್ನೊಬ್ಬರ ಗದ್ದಿಯೊಳಗೆ ತೋಳುಬಲ ಶಕ್ತಿ ತೋರಿಸಿ ಜೀವನ ಮಾಡ್ತಿದ್ಲು. 3 ತಿಂಗಳ ಬಸ್ರಿ ಆಗಿದ್ದಾಗ ಗಂಡನ ಕಳ್ಕೊಂಡಂಥ ಅನಾಥಳು. ಆದರೆ ತವ್ರ ಮನೆಗೆ ಆಶೆ ಮಾಡಲಿಲ್ಲ. ನೆರೆಹೊರೆಯವರು ಏನಾದರೂ ಸಹಕಾರ ಕೊಟ್ಟರಂತಿಲ್ಲ. ಹೇ ಸೋಮಲಿಂಗ, ನಿನ್ನ ಕೃಪಾಯಪ್ಪ, ಈ ಮೂಲ್ಯವಾದಂಥ ಜೀವನ ಕೊಟ್ಟಿಯಲ್ಲ,
ಗಂಡನ ಪ್ರಾರಬ್ಧ ಅಲ್ಲಿಗಿತ್ತು ಹೋದ್ರು. ನನಗೆ ತೋಳಶಕ್ತಿ ಕೊಡಪ್ಪ, ನಾ ಬದುಕ್ತೀನಿ ಅಂಥೇಳಿ ಅಡವಿ ಕೆಲಸ ಮಾಡಿಕೊಂಡು 2 ವರ್ಷದ ಮಗನ ಪಕ್ಕದ ಮನೆಯವ್ರ ಕೈಯಾಗ ಕೊಟ್ಕೊಂಡು ನಾನು ಬರುತ್ತನಕ ನೋಡಿ ಅಂತ ಅವ್ರ ಕೈಯೊಳಗೆ ಹಣ್ಣು ಹಾಲು ಕೊಟ್ಟು ಹೋಗ್ತಿದ್ಲು. ಈತ ನೋಡ್ದ ಕೂಸಿಗೆ. ಅವನಿಗೆಲ್ಲ ಏಳಹಟ್ಟಿ ಊರಾಗಿನಿರ್ತಕ್ಕಂಥ ಎಷ್ಟು ಮನೆಗಳು, ಅವರಲ್ಲಿ ಎಷ್ಟು ಜನರಿದ್ದಾರ ಎಲ್ಲ ಅವನ ಕೈಯೊಳಗದ ಗುರ್ತಿತ್ತು. ಆ ಬಳಿಕ ಅವನು ನೋಡ್ದ. ಏನು ವಿಚಾರ ಮಾಡ್ತಾನ, ಈ ಹುಡುಗನ ತಂದಿಲ್ಲ. ಆ ಬಳಿಕ ಅವನ ತಾಯಿಗೆ ಹಿಂದೆ ಯಾರೂ ಇಲ್ಲ, ಮುಂದೆ ಯಾರೂ ಇಲ್ಲ. ಅಚಾನಕ್ ಏನಾದರೂ ತಪ್ಪಿ ಗುರುತಾಯಿತು ಅಂತಂದ್ರೆ ಈ ಊರಾಗಂತೂ ನಾ ಮಾಡಿದ್ದು ಯಾರೂ ಹೇಳಂಗಿಲ್ಲ, ಹೇಳದವ್ರು ಈ ಊರಾಗ ಇರೋದಿಲ್ಲ. ಇಷ್ಟಿತ್ತ ಒಂದು ದೊರಪ. ಹಂಗಾಗಿ ಆ ಕೂಶಿನ ಎತ್ಕೊಂಡ. 1 ಲಕ್ಷದಾಗಿರ್ಲಿ ಕೂಸುಗಳು ರಾಟಿ ಇದ್ದವ್ರ ಬಲ್ಲಿ ಹೋಗ್ತಾವ್ರೆ, ರಾಟಿ ಇರ್ಲಾರ್ದವ್ರ ಬಲ್ಲಿ ₹1,00,00,000 ಕೊಟ್ರು ಅವ್ರ ಮಲ್ಲಿ ಒಂದು ಕ್ಷಣ ನಿಲ್ಲಂಗಿಲ್ಲ. ಕೂಸು ಅದ್ಯಾಡಿ ಅಳ್ಳಕ್ಕತ್ತು. ಅದರ ಬಾಯಿ ಹಿಡಿದು ಬಗಲಾಗಿ ಎತ್ಕೊಂಡು ಮನೆಗೆ ಹೋದ. ಮಧ್ಯಾಹ್ನ 1:25 ಆಗಿತ್ತು. ಕೂಲಿ ಕೆಲಸ ಮಾಡೋ ಹೆಣ್ಮಕ್ಕಳೆಲ್ಲ ಊಟಕ್ಕೆ ಬಿಟ್ರು. ನೀಲಮ್ಮನವ್ರ ಜೊತೆನೇ ಇದ್ಲು. ಎಲ್ಲರೂ ಕೂಡಿ ಕೈ ತಕೊಂಡು ಊಟಕ್ಕೆ ಕುಂತರು. ಈಕಿ ಊಟ ಮಾಡಾಗ ಟಿವಿಕಿ ಹಕ್ಕಿ ತಲೆ ಮ್ಯಾಗ ಬಿಡ್ಯಾಕತ್ತು. ಅಯ್ಯೋ ಇದೇನು ಅಂಥೇಳಿ ಅಂದ್ಲು. ಹಂಗ ಹಕ್ಕಿ ಮಾಡ್ತೈತಿ ಹೇಳಂಥೇಳಿ ಬುತ್ತಿ ಬೀಚುವಂತ ತುತ್ತ ಬಾಯಾಗ ಹಾಕ್ತಿದ್ಲು. ಕಹಿಯಾಗಿ ಹತ್ತು. ಮನುಷ್ಯನೊಳಗೆ ಒಂದಿಷ್ಟಕ್ಕೆ ನೋವಾತು. ನನ್ನ ಪತಿದೇವನ ಮರಣಕಾಲದಲ್ಲಿ ಹಿಂಗ ಆಗಿತ್ತು. ಒಂಟಿಯಾದಂಥ ಮಗನಿಗೆ ಮನೆಯೊಳಗೆ ಬಿಟ್ಕೊಂಡು ಬಂದೆ. ಮಗನಿಗೆ ಅಪಾಯ ಆಯಿತು, ಎಂಥವ್ರಿನ ಕಡೆ ಆಯಿತು. ಶಿವನೇ, ನಾನು ಅಜ್ಞಾನಿ, ನೀನು ಸುಜ್ಞಾನಿ. ನಾನು ಮಾನವ, ನೀ ಮಹಾದೇವ, ನನಗೇನು ಗುರುತಾಗೋದಪ್ಪ ಅಂತ ಬಿಚ್ಚಿದ ಬುಟ್ಟಿ ಕಟ್ಟುದ್ಲು. ಅವರೆಲ್ಲ ಅಂದರು, ಯಾಕೆ ನೀಲಮ್ಮ ಆರಾಮಿಲ್ವಾ, ತಲೆ ನೋತಾ ಇದೆಯಾ, ಹೊಟ್ಟೆ ಸರಿ ಇಲ್ವಾ, ಯಾಕೆ ಊಟ ಮಾಡೋದಿಲ್ಲ ಅಂತ ಕೇಳಿದ್ರು. ಇಲ್ಲವಾ, ನನಗೆ ಏನೋ ಒಂಥರ ಊಟನ ಸರಿ ಹತ್ತುವಲ್ದು ಅಂಥೇಳಿ ಬುತ್ತಿ ಕಟ್ಟಿ ಸುಮ್ಮನೆ ಕೂತ್ಕೊಂಡಳು. ಅಷ್ಟೊತ್ತಿನೊಳಗೆ ಗೌಡ್ರು ಜಗಲಿ ಮ್ಯಾಲ ಕೂಸಿನ ಕುಂಡ್ರಿಸಿ ಭಂಡಾರ ಅರಿಶಿಣ ಚೆಲ್ಲಿ ಕುಂಕುಮ ಚೆಲ್ಲಿ ಜಂತ್ಯಾಗಿರತಕ್ಕಂಥ ಕುಡುಗೋಲು ತಗೊಂಡು 2 ವರ್ಷ ಕೂಸಿನ ಜುಟ್ಟ ಹಿಡಿದು ಕುಡುಗೋಲದಿಂದ ಶಿರಚ್ಛೇದನ ಮಾಡ್ದ. ಶಿಶುಹತ್ಯ, ಬಾಲಹತ್ಯ, ಛಗ್ಗಂತ ರಕ್ತ ಜಿಗಿತ್ರಿ. ಮಗು, ಎಳೆ ಮಗುವಿನ ರಕ್ತ ನೋಡಿ ಕಣ್ಣಿಗೆ ಭವಳಕಿ ಬಂದು ಗಾಬರಿಯಾಗಿ ಕದ ಮುಚ್ಕೊಂಡು ಹೊರಗೆ ಬಂದು ಕೈಯಾಗಿನ ಕುಡುಗೋಲು ಬಿಟ್ಟು ಗದ 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 ನಡಗಲ್ಕತ್ತ. ಏನವನಿಗೆ ದಿಕ್ಕು ತೋಚದಂಗಾತು. ಆ ಹೆಣ್ಮಗಳು ಹಾಗೇನೇ ಕೆಲಸ ಮಾಡಿದ್ಲು. ಬಾಗಲ ಮುಚ್ಚದವ ತೆರೀಲಿಲ್ಲ. ಮನೆಯದೊಳಗೆ ಕೂತ್ಕೊಂಡ. ಆಕೆ ಸಾಯಂಕಾಲ ಸೂರ್ಯ ಮುಣುಗ್ತಿತ್ತು. ಮನೆಗೆ ಬಂದ್ಲು. ಬಂದು ತಲೆ ಮ್ಯಾಗಿನ ಬುತ್ತೆರ್ಬಿ ಕೆಳಗಿಟ್ಟು ಪಕ್ಕದವ್ರಿಗೆ ಕೇಳಿದ್ಲು, ಅಮ್ಮ, ನನ್ನ ಮಗು ಎಲ್ಲಿದೆ ತಾಯಿ? ಆಕೆ ಗುರ್ತಿದ್ರು, ಹೇಳಿಲ್ಲ. ನನ್ನ ಹೆಸರು ಹೇಳಿದ್ರೆ ಈ ಊರಾಗ ನಾ ಬದುಕು ಮಾಡೋಕ್ಕಾಗಲ್ಲ ಅಂಥೇಳಿ ಅಮ್ಮ ಮದ್ದಿಂದಾಗ ಆಡ್ಕೋತ ಹೋಗ್ದ. ಬರಲೇ ಇಲ್ಲ ನೀಲಮ್ಮ. ನಾನು ಹುಡುಗರಿಗೆಲ್ಲ ಕಳಿಸ್ಕೊಟ್ಟೆ, ಯಾರು ಹುಡುಗರು ಸಿಗಲಿಲ್ಲ, ಎಲ್ಲಿ ಹೋಗ್ಯಾನೋ, ಯಾರ ಮನೆಯಾಗ ಮನ್ಕೊಂಡನೋ ಗುರ್ತಿಲ್ಲಮ್ಮ ಅಂದ ಕೂಡಲೇ ಈಕಿನ ಹೊಟ್ಟ್ಯಾಗ ಕಿಚ್ಚು ಎದ್ದು ಬಿಡ್ತು. ಅಯ್ಯೋ ಶಿವ ಶಿವ ಪರಮಾತ್ಮ ಅಂತ ಓಣಿ ಓಣಿ ಕೂಗುತ್ತಾ ಹೊರಟ್ಳು. ಮಗು, ಏ ಮಗ ಶಿವ, ಎಲ್ಲಿ ಹೋಗಿಯಪ್ಪ ಅಂತ ಕೂಗುತ್ತಿದ್ಲು. ಎಲ್ಲೆಲ್ಲಿ ಮಗುನ ಸುಳು ಹತ್ತಲಿಲ್ಲ. ಆವಾಗ ಅಳ್ಳಾಕ್ ಶುರು ಮಾಡಿದಳು. ಬಂಧುಗಳೇ, ಜಗತ್ತಿನೊಳಗೆ ಶಾಲೆಯಲ್ಲಿ ಒಂದು ನಾನುಡಿ ಬರೀತಾರೆ, ಉಪ್ಪಿನಕ್ಕಿಂತಲೂ ರುಚಿಯಾದ ಪದಾರ್ಥ ಇಲ್ಲ, ತಾಯಿಗಿಂತಲೂ ಬಂಧುಗಳಿಲ್ಲ. ಆಕೆ ಗರ್ಭ ಹೊತ್ತು ನಮ್ಮನ್ನು ಈ ಭೂಮಿಯನ್ನು ತೋರಿಸಿದಂಥ ಅನುಭವ ನಮ್ಯಾರಿಗೂ ಆಗಲ್ಲ.
ನಿಮಗೆ ಅನುಭವ ಆಗಬೇಕಾಗಿತ್ತು ಅಂದರೆ ಒಂದು 5 ಕಿಲೋದ ಕಲ್ಲ ಒಂದು ರಾತ್ರಿ ಹೊಟ್ಟೆ ಮ್ಯಾಗ ಇಟ್ಕೊಂಡು ಮನ್ಕೋರಿ, ಮುಂಜಾನೆ ಎದ್ದು ಕೇಳ್ರಿ ಏನಾಗ್ತದೆ. ಆಕೆ 9 ತಿಂಗಳ ಒಳಗಿಟ್ಕೊಂಡು ನಮ್ಮನ್ನು ಈ ರೀತಿಯಾಗಿ ಬೆಳೆಸಿದಾಳಲ್ಲ, ಆಕಿನ ಉಪಕಾರ ಸ್ಮರಣೆ, ಆಕಿನ ವಾತ್ಸಲ್ಯ ಯಾರಿಗೂ ಬರೋದಿಲ್ಲ. ನೀಲಮ್ಮ ಅಳ್ಳಾಕತ್ತಳು, ಹೊಡ್ಕೊಳ್ಕತ್ತಳು, ಹಾಗೇನೆ ಕುತ್ತಿಗೆ ಕಿರಿಸ್ಕೊಳ್ತಾ ಇದ್ದಾಳೆ. ನನ್ನ ಮಗನ ಯಾರಾದರೂ ನೋಡಿರಿ, ನಮ್ಮ ಯಾರ ಕಂಡೀರಾ? ಅಳ್ಳಾಕತ್ಲು. ಅದರೊಳಗೊಬ್ಬ ಮನುಷ್ಯ ಚಲೋ ಇದ್ದ, ಕವನೆಳ್ಳಾಗ ಬಂದು ನೀಲಮ್ಗೆ ಹೇಳ್ತಾನ, ಅಕ್ಕ ಅಕ್ಕ ಈ ಕಡೆ ಬಾರ್ಬೇ ಅಂತ ಕರೆದವ ಹೇಳ್ತಾನೆ, ನಿನ್ನ ಮಗ ಎಲ್ಲಿ ಹೋಗಿಲ್ಲ, ಈ ಊರನ್ನು ಆಳತಕ್ಕಂಥ ಏನು ಗೌಡದನಲ್ಲ, ನಿನ್ನ ಮಗನ ಒಯ್ದು ಅವನ ಮನ್ಯಾಗ ಹೆಣ್ಣು ದೇವ್ರ ಶರೀತಿ ಅಂತ ನಿನ್ನ ಮಗನ ಆಹುತಿ ಮಾಡ್ಯಾನ. ಆಕಾಶವೇ ಕಳಿಸಿ ಮೈಮೇಲೆ ಬಿದ್ದ ಹಾಗಾಯಿತು. ಹೇ ಪರಮಾತ್ಮ, ಆವ ಜನ್ಮದಲ್ಲಿ ನಾ ಏನು ಕರ್ಮ ಮಾಡಿದ್ನಪ್ಪ? ಶಿಶು ಹತ್ಯೆ ಮಾಡಿದ್ನೋ, ಗೋ ಹತ್ಯೆ ಮಾಡಿದ್ನೋ, ಸ್ತ್ರೀ ಹತ್ಯೆ ಮಾಡಿದ್ನೋ? ಇದೆಂಥ ನನಗೆ ಶಿಕ್ಷೆ ಪರಮಾತ್ಮ? ಗಂಡನ ಕಳೆದುಕೊಂಡು ವಿಧಿವೆಯಾಗಿ ಮಗನೇ ಸರ್ವಸ್ವಂತ ಭಾವಿಸಿಕೊಂಡು ಬದುಕು ಮಾಡುವಂಥ ಬಡವಿಗೆ ಇಂಥ ಶಿಕ್ಷೆ ಕೊಟ್ಟಿಯ ನನ್ನಪ್ಪ? ದುಃಖ ಮಾಡುತ್ತಾಳೆ. ಯಾರು ಕೇಳಬೇಕು? ಯಾರು ಕೇಳಬೇಕಪ್ಪ? ಗುರುತಾಗಿ ಆಕೆ ಎಂದ್ಲು ನ್ಯಾಯಾಲಯಕ್ಕೆ ಹೋಗಬೇಕು. ಆವಾಗ ನಮ್ಮ ಬಲ್ಲಿ ಪೊಲೀಸ್ ಸ್ಟೇಷನ್ ತೊರವಿಗಿತ್ರಿ, ಸಂಸ್ಥಾನ ರಾಜ್ಯಗಳವ. ರಾಜನಲ್ಲಿಗೆ ಹೋಗಿ ಮಗನಕ್ಕೊಂದು ಫಿರಾದಿಯನ್ನು ಕೊಟ್ಟಳು. ಅವರೆಲ್ಲ ಮಹಾರಾಜ, ಅವಾಗಿನ ನಾವೇನೇ ಪೊಲೀಸ್ ಫೌಜ್ದಾರ್ ಅಂತೀವಿ ಅಲ್ಲ, ಆ ರಾಜ್ಯದ ಕಾಲದಲ್ಲಿ ಚಡಿದಾರ್ ಚೌಪದಾರ್ ಅಂತ ಅಂತಿದ್ರು. ಅವರಿಗೆ ಆಜ್ಞೆ ಮಾಡ್ತಾನೆ, ಅಪ್ಪ ಹೋಗು, ಅದನ್ನೇನು ಕೇಸದ ಮೊದಲೆಲ್ಲ ಪರಿಗಣಿಸಿ ನೋಡಿ ದಾಖಲೆ ಮಾಡಿಕೊಂಡು, ಆ ಮಾಡಿದ್ದು ಸತ್ಯ ಇತ್ತಂದರೆ ಅವನ ಕೈ ಬೇಡಿ ಹಾಕ್ಕೊಂಡು ಜೈಲಿಗೆ ಶರ್ಮನಿಗೆಳ್ಕೊಂಡು ಬಾ ಅಂತೇಳಿ ಆಜ್ಞೆ ಆಯಿತು. ರಾಜ್ಯ ಸೇವಕರು ಮಕಣಾಪುರಕ್ಕೆ ಹೊಂಟಿದ್ದಾರೆ. ನೀಲಮ್ಮ ಮನೆಗೆ ಬಂದ್ಲು. ಪದ್ಮಾವತಿ ಕಾಲಿಡಿದು ನಾಗರಾಯ ಅಳ್ಳಕ್ಕತ್ಯಾನ. ಅಮ್ಮ, ಎಲ್ಲ ಘಟನೆ ಗುರ್ತಾಯಿತು, ಇನ್ನೇನು ನಾನು ಶರಮನೆಯನ್ನು ಸೇರುವಂಥ ಪ್ರಸಂಗ ಬಂತು, ನನ್ನನ್ನು ರಕ್ಷಣೆ ಮಾಡೋಕ್ಕೆ ನೀನೇ ತಾಯಿ ಅಂತ ಮಗಳಿಗೆ ನಮಸ್ಕಾರ ಮಾಡ್ತಾನೆ. ಮಗಳು ಏನೇ ಹೇಳ್ತಾಳ, ಪೊಲೀಸರು ಅವ್ರ ಮನೆಗೆ ಹೆಂಗೆ ಬರ್ತಾರೆ ಅನ್ನುವ ವಿಚಾರ ನಾವು ನಾಳೆ ನೋಡೋಣ. 9 ಗಂಟೆ ಮೀರಿ ಹೋಗ್ಯದ್ರಿ. ನಿಮಗೆಲ್ಲ ಅನಿಸದ ಇನ್ನೂ ಈಗ ಚಾಲು ಆಗ್ಯದಲ್ಲ ಅಂತ ಅನಿಸ್ತದೆ. ಅದು ಹಾಗೆ ಇರ್ತದೆ. ಸಂತಿ ಮಾಡ್ಕೊಂಡು ನಾವು ಗಾಡ್ಯಾಗ ಹತ್ತಿದೇವು ಅಂದ್ರೆ ನಮ್ಮ ಮಾತು ಚಾಲು ಅದು ಅಂದ್ರೆ ಬಬಲಾದ ಯಾವಾಗ ಬರ್ತದೆ ಗೊತ್ತಾಗಲ್ಲ. ಹಂಗೆ ನಮ್ಮ ಗಾಡಿನೂ ಹೊಂಟದ್ರಿ, ನಿಮಗೆ ಗೊತ್ತಾಗಿಲ್ಲದು. ಅದಕ್ಕೆ ಭಾಳ ಸಮಯ ಮೀರಿನೂ ಮಾತಾಡ್ಲಿಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾ, ಈಗೂ 9:12 ಆಗ್ತಾ ಇದೆ. ನಮ್ಮ ಚಂದ್ರಶಣ್ಣ ಅವರು ಹೇಳಿದರು, ಗುಲ್ಗಂಜಿ ಹಾಳ, ಕುಣಬಾಗಿ, ಇನ್ನೂ ಅನೇಕೆಲ್ಲ ಕರೆಯಪ್ಪನ ದುಡ್ಡು ಏನೇನಾರು ಕರೆ ದುಡ್ಡು ಇಷ್ಟೆಲ್ಲ ತಾಯಿಂದರು ಬರ್ತಾ ಇದ್ದಾರೆ. ಸ್ವಲ್ಪ ಅವ್ರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ನಮ್ಮ ತಾಯಿ ಭಕ್ತರು ನಿಮಗೆಲ್ಲ ವಾಹನಗಳ ಸೌಕರ್ಯ ಮಾಡ್ತಾ ಇದ್ದಾರೆ. 4 ವಾಹನಗಳು ತಯಾರಾಗ್ಯಾವ ನಿಮಗೆಲ್ಲ ಒಯ್ದು ಬಿಡಾಕ. ಅವ್ರದ್ದು ಒಂದು ಸುಯೋಗ ಭಾಗ್ಯ ಇದು ಸಿಗೋದು ತಾಯಿ ತಂದೆಗಳೇ. ಮತ್ತು ನಾಳೆ ಅಪಮೋಘ ಸಿದ್ದೇಶ್ವರನ ಪರಮಲೀಲೆಯನ್ನು ನಾವು ನಾಳೆ ನೋಡೋಣ.